ಹಲೋ ಗೆಳೆಯರೇ, ನಮ್ಮ ಲಾಯರ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಫೆಬ್ರವರಿ 1, 2024 ಹಿಂದೂ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರುವಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ? ಇಂಟರ್ನ್ಯಾಷನಲ್ ರಿಲೇಷನ್ ಸೆಕ್ಷನಲ್ಲಿ ಇಂಡಿಯಾ ಮತ್ತು ಮಯನ್ಮಾರ್ಗೆ ಸಂಬಂಧಪಟ್ಟಂತಹ ಒಂದು ರಿಲೇಷನ್ ಆಗಿರ್ಬೋದು, ಮಯನ್ಮಾರ್ದಲ್ಲಿ ಆಗ್ತಾ ಇರುವಂಥ ಸಿವಿಲ್ ವಾರ್ಗೆ ಸಂಬಂಧಿಸಿದಂತೆ ಭಾರತದ ಮತ್ತು ಮಯನ್ಮಾರ್ದ ಒಂದು ರಿಲೇಷನ್ನ ಕಂಟೆಕ್ಸ್ಟ್ ಆಗಿ ಕನ್ಸಿಡರ್ ಮಾಡ್ತಾ ಈ ಒಂದು ಆರ್ಟಿಕಲನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇನ್ನು ಫ್ರಾನ್ಸ್ ಒಂದಿಗೆ ಇರುವಂತಹ ಒಂದು ರಿಲೇಷನ್ ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಫ್ರಾನ್ಸ್ ರಿಲೇಟೆಡ್ ಇರುವಂತೆ ಭಾರತದ ಒಂದು ರಿಲೇಷನ್ 2 ಆರ್ಟಿಕಲ್ಸ್ಗಳನ್ನು ನಾವು IR ಸೆಕ್ಷನ್ ಅಡಿನಲ್ಲಿ GS ಪೇಪರ್ 2ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ವಿ. ಇನ್ನು ಸರ್ಕಾರ ಇವತ್ತು ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ ಅನ್ನು ಜಾರಿಗೆ ತಂದಿದ್ದಾರೆ. ಫ್ಯಾಕ್ಟ್ ಚೆಕಿಂಗ್ ರೂಲ್ಸ್ಗಳನ್ನು ಬದಲಾವಣೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಕೋರ್ಟಲ್ಲಿ ಕೆಲವೊಂದಿಷ್ಟು ಪಿಟಿಷನ್ಸ್ಗಳು ನಡೀತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ನ ಕಾಣುವಂಥದ್ದು. ಸೊ ಹೇಗೆ ಇವಾಗ ಅಗೇನ್ ಕೋರ್ಟ್ನಲ್ಲಿ ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ಅವರು ಕನ್ಸಿಡರೇಷನನ್ನು ಮಾಡ್ತಾ ಇದ್ದಾರೆ ಅಂತ ಡಿಸ್ಒಪಿನಿಯನ್ಗಳು ಅದಾವೆ ಅನ್ನೋದನ್ನು ನಾವಲ್ಲಿ ಕಾಣ್ಬೋದು. ಇನ್ನು ನ್ಯೂರಾಲಿಂಕ್ ಇಂಪ್ಲಾಂಟ್ಗೆ ಸಂಬಂಧಪಟ್ಟಂತೆ ಇಲಾನ್ ಮಸ್ಕ್ ಅವರು ತೆಗೆದುಕೊಂಡಿರುವಂಥ ಈ ಒಂದು ಇನಿಷಿಯೇಟಿವ್ ಏನಿದೆಯಲ್ಲ, ನ್ಯೂರಾಲಿಂಕ್ ಇಂಪ್ಲಾಂಟ್, ಇದಕ್ಕೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ಸನ್ನು ಸಹ ನಾವು ಟೆಕ್ನಾಲಜಿ ಆಸ್ಪೆಕ್ಟ್ಸ್ ನಡಿನಲ್ಲಿ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ರೀತಿಯ ಅಂತ ಟಾಪಿಕ್ ನಡಿನಲ್ಲಿ ಕನೆಕ್ಟ್ ಮಾಡ್ಕೋಬೋದು. GS ಪೇಪರ್ 3 ನಡಿನಲ್ಲಿ ನಮಗೆ ಈ ಒಂದು ಆರ್ಟಿಕಲ್ ಸಹಕಾರಿಯಾಗುತ್ತೆ. ಇನ್ನು ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್, ಇಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಸಂಬಂಧಿಸಿದಂತೆ ಮೆಂಟರಿಂಗ್ ರಿಲೇಟೆಡ್ ಇರುವಂಥ ಇನಿಷಿಯೇಟಿವ್ನ ಸರ್ಕಾರ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಈ ಮೊದಲು ಇರತಕ್ಕಂಥ ಅಪ್ಡೇಷನ್ಸನ್ನು ನಾವು ಕಾಣ್ಬೋದು. ಹೇಗೆ ರೋಲ್ ಔಟ್ ಮಾಡಿದ್ದಾರೆ ಅನ್ನೋದನ್ನು ಸಹ ಆರ್ಟಿಕಲನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಇವಾಗ ನಾವು ಎಜುಕೇಷನ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಥವಾ ಎಜುಕೇಷನಿಂದ ಬರುವಂತಹ ಒಂದು ಔಟ್ಕಮನ್ನು ನೋಡೋದಾದರೆ, ಅದರಲ್ಲೂ ನಾವು ಇವತ್ತು ಎಷ್ಟು ಎಜುಕೇಟೆಡ್ ಇದ್ರೂ ಬೇಸಿಕಲಿ ನಾವೇನು ಅನ್ಕೋತೀವಿ ಅಂದರೆ ಸ್ಕಿಲ್ ಸೆಟ್ನ ಅವಶ್ಯಕತೆ ಇರುತ್ತೆ ಅಂತ. ಈಗ ಎಜುಕೇಟರ್ ಆಗಿರ್ಬೋದು ಅಥವಾ ಎಜುಕೇಷನ್ ಸೆಕ್ಟರ್ಗೆ ವರ್ಕ್ ಮಾಡಿರುವಂಥವ್ರಾಗಲಿ ಅಥವಾ ಎಜುಕೇಷನ್ ಮುಖಾಂತರ ನಾವು ಬೇರೆ ಬೇರೆ ಸೆಕ್ಟರ್ಗೆ ಹೋಗ್ತೀವಿ ಅಂತಂದ್ರೂ ಏನಾಗಬೇಕಾಗತ್ತೆ, ಇಲ್ಲಿ ಸ್ಕಿಲ್ ಸೆಟ್ನ ಅವಶ್ಯಕತೆ ಇರುತ್ತೆ. ಸೊ ಆ ಒಂದು ಸ್ಕಿಲ್ ಸೆಟ್ಟನ್ನು ಪ್ರೊವೈಡ್ ಮಾಡಬೇಕು ಅಂತಂದರೆ ಕ್ವಾಲಿಫೈಡ್ ಆಗಿರುವಂತಹ ವೆರಿ ಸ್ಕಿಲ್ಫುಲ್ ಆಗಿರುವಂತಹ ಟೀಚರ್ಸ್ಗಳ ಅವಶ್ಯಕತೆ ಇರುತ್ತೆ. ಹಾಗಿದ್ದಾಗ ಮಾತ್ರ ನಾವು ಯಾವುದೇ ಸೆಕ್ಟರ್ಗೆ ಇವಾಗ ಹೋಗ್ತಿದ್ದೀವಿ ಅಂತಂದರೆ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ನೋಡೋದಾದರೆ ಸ್ಪೆಸಿಫಿಕಲಿ ಇವಾಗ ತರ್ತಾ ಇರುವಂತಹ ಈ ಒಂದು ನ್ಯಾಷನಲ್ ಮಿಷನ್, ಸೊ ಈ ಒಂದು ನ್ಯಾಷನಲ್ ಮಿಷನ್ ಏನಿದೆಯಲ್ಲ, ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್, ಈ ಒಂದು ಮಿಷನನ್ನು ಯಾರು ಜಾರಿಗೆ ತರ್ತಾ ಇದ್ದಾರೆ? ಸೊ ಮಿನಿಸ್ಟ್ರಿ ಹೇಳೋ ಪ್ರಕಾರ ಇದನ್ನು ಸ್ಕೂಲ್ ಟೀಚರ್ಸ್ಗೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳಿಗೆ ಟ್ರೈನಿಂಗನ್ನು ಮಾಡಬೇಕು. ಈ ಮೊದಲು ಪದ್ಮ ಅವಾರ್ಡೀಸ್ಗಳು ಏನಿದ್ರಲ್ಲ, ಸರಿಸುಮಾರು 60 ಮೆಂಬರ್ಸ್ಗಳು ಈ ಒಂದು ಮಾನಿಟರಿಂಗ್ ನಡಿನಲ್ಲಿ ಮೆಂಟರಿಂಗ್ ನಡಿನಲ್ಲಿ ಬರ್ತಾ ಇರುವಂಥದ್ದು. ಇದರ ಒಂದು ಸಂಖ್ಯೆಯನ್ನು 1000 ಇನ್ಕ್ರೀಸ್ ಮಾಡಿರೋದಾಗಿ ನಾವು ಕಾಣ್ತಾ ಇದ್ವಿ. ಈ 60ನಲ್ಲಿ ಮಿನಿಮಮ್ 30 ಮೆಂಬರ್ಸು ಪದ್ಮ ಅವಾರ್ಡ್ ಇರ್ತಾರಲ್ಲ ಅವ್ರು ಇರ್ತಿದ್ರು ಮೊದಲು. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾರ್ಮಲಿ ಇವಾಗ ಎಜುಕೇಷನ್ ಸೆಕ್ಟರ್ನಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥವ್ರು ಇಲ್ಲಿ ಈ ಒಂದು ಮೆಂಟರಿಂಗ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರಿ ಆಗ್ತಾರೆ ಅಂತ ಕಾಣ್ಬೋದು. ಇಲ್ಲಿ ಒಂದು ಪೋರ್ಟಲು ಸಹ ಇದೆ. ಓಕೆ, ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ಗೆ ಸಂಬಂಧಪಟ್ಟಂಥ ಒಂದು ಪೋರ್ಟಲ್ ಇದೆ. ಇಲ್ಲಿ ಇಲ್ಲೊಂದು ವರ್ಡ್ ಕೊಟ್ಟಿದ್ದಾರೆ, ಮೆಂಟಿ ಅಂತಂದರೆ ಯಾರು ಇವತ್ತು ಟ್ರೈನಿಂಗನ್ನು ತೆಗೆದುಕೊಳ್ತಾರೆ ಅವ್ರು ಅಪ್ಲಿಕೇಶನ್ ಆಗ್ಬೋದು. ನಮಗೆ ಇವಾಗ ಸ್ಕಿಲ್ ಸೆಟ್ಸನ್ನು ತೆಗೆದುಕೊಳ್ಬೇಕು ಅಥವಾ ಪರ್ಟಿಕ್ಯುಲರ್ಲಿ ಟ್ರೈನ್ಡ್ ಇರ್ತಕ್ಕಂಥ ಜನರು ಬೇಕು ಅಸೈನ್ ಮಾಡಿ ಅನ್ನುವಂಥ ಈ ಒಂದು ಪೋರ್ಟಲ್ನ ಮುಖಾಂತರ ಅವ್ರು ಕೊಡ್ಬೋದು, ಎಜುಕೇಷನಲ್ ಸೆಕ್ಟರಲ್ಲಿ ಇರ್ತಕ್ಕಂಥ ಟೀಚರ್ಸ್ಗಳು. ಸೊ ಇವಾಗ ಇಲ್ಲಿ ಯಾವ ರೀತಿಯಾದಂತಹ ಮೆಂಟರಿಂಗನ್ನು ಮಾಡಲಾಗುತ್ತೆ, ಯಾವ ಏರಿಯಾ ನಡಿನಲ್ಲಿ ಮೆಂಟರಿಂಗನ್ನು ಮಾಡಲಾಗುತ್ತೆ? ಇವಾಗ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ನೋಡ್ತೇವೆ. ಸೊ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಡಿನಲ್ಲಿ ಬೇಸಿಕಲಿ ಫೋಕಸ್ ಮಾಡ್ತಾ ಇರೋದು ಟ್ರೈನಿಂಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸ್ಕಿಲ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಈ ಒಂದು ಲರ್ನಿಂಗ್ ಪ್ಲಾಟ್ಫಾರ್ಮ್ ನಡಿನಲ್ಲಿ ಸ್ಕಿಲ್ ಆಗಿರ್ಬೋದು, ಡಿಜಿಟಲೈಸೇಷನ್ ಆಗಿರ್ಬೋದು, ಇವುಗಳನ್ನೆಲ್ಲ ಫೋಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿಯಾದಂಥ ಟ್ರೈನಿಂಗನ್ನು ಮಾಡ್ತಾರೆ? ಈ ಮೆಂಟರ್ಸ್ಗಳ ಒಂದು ಕನ್ಸಿಡ್ರೇಷನ್ ಏನಿರುತ್ತೆ, ಡಿಜಿಟಲ್ ಎಜುಕೇಷನ್ ಆಗಿರ್ಬೋದು, ಇವಾಗ ಸೋಷಿಯಲ್ ಎಮೋಷನಲ್ ಲರ್ನಿಂಗ್ ಇರುತ್ತೆ. ಸೊ ಇವುಗಳೆಲ್ಲ ಆಸ್ಪೆಕ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾಗಲಿ, ಇವಾಗ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಕರಿತೀವಿ, ಯಾರನ್ನೂ ಸಹ ಈ ಒಂದು ಎಜುಕೇಷನಿಂದ ಹೊರಗಡೆ ಬಿಡುವಂತಿಲ್ಲ. ಇಲ್ಲಿ ನಾವು ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡೋದು, ಜೆಂಡರ್ ರಿಲೇಟೆಡ್ ಇರ್ತಕ್ಕಂಥ ಡಿಸ್ಕ್ರಿಮಿನೇಷನ್ ಆಗದೇ ಇರುವಂಥದ್ದು, ಪುವರ್ ಆ್ಯಂಡ್ ರಿಚ್ ಅಂತಕ್ಕಂಥ ಡಿಸ್ಕ್ರಿಮಿನೇಷನ್ ಆಗದೇ ಇರುವಂತೆ ಎಲ್ಲರನ್ನೂ ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ಎಜುಕೇಷನ್ ಮಾಡೆಲನ್ನು, ಅಥವಾ ಇವಾಗ ಲರ್ನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಡಿಸಾಬಿಲಿಟೀಸ್ ಇರುತ್ತೆ, ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ರೀತಿಯಾಗಿ ಅನಾಲಿಟಿಕಲ್ ಎಬಿಲಿಟೀಸ್ಗಳು ಇವಾಗ ಹೆಣ್ಮಕ್ಳ ಹತ್ರ ಕಡಿಮೆ ಇರುತ್ತೆ ಅಂತ ನೋಡೋದು. ಸೊ ಆ ವ್ಯಕ್ತಿಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದರ ಆಧಾರದ ಮೇಲೆ ಹೇಗೆ ನಾವು ಅಪ್ರೋಚ್ ಮಾಡಬೇಕು, ಈ ಎಲ್ಲ ಮೆಥಡ್ಸ್ಗಳನ್ನು, ಅಸೆಸ್ಮೆಂಟನ್ನು ಯಾವ ರೀತಿಯಾಗಿ ಮಾಡಬೇಕು, ಸ್ಪೆಷಲ್ ನೀಡ್ಸ್ ಇರುವಂಥ ಸಂದರ್ಭ ಇರುತ್ತೆ, ಇವುಗಳನ್ನೆಲ್ಲ ಹೇಗೆ ಟ್ರ್ಯಾಪ್ ಮಾಡಬೇಕು ಅನ್ನುವಂತಹ ಎಲ್ಲ
ಟ್ರೈನಿಂಗನ್ನು ಇಲ್ಲಿ ಮೆಂಟರಿಂಗನ್ನು ಮಾಡ್ತಾರೆ. ಇನ್ನು ಎಜುಕೇಷನ್ ಅಥವಾ ಪ್ರೊಫೆಷನಲ್ ಸೆಕ್ಟರ್ ನಡಿನಲ್ಲೂ ಸಹ ಎಥಿಕ್ಸ್ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಮತ್ತು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಇವಾಗ ನಮ್ಮ ಜೊತೆ ಓದ್ತಿರೋವಂಥವ್ರಿಗೆ ಪಿಯರ್ ಗ್ರೂಪ್ ಒಂದಿಗೆ ಯಾವ ರೀತಿಯಂಥ ಬಿಹೇವಿಯರನ್ನು ನಾವು ಎನ್ಶೋರ್ ಮಾಡಬೇಕಾಗತ್ತೆ, ಮಕ್ಕಳು ಹೇಗೆ ಒಡನಾಟದೊಂದಿಗೆ ಕಲಿಕೆ ಆಗಿರಲಿ, ಇವುಗಳನ್ನೆಲ್ಲನೂ ಸಹ ನಾವು ಹೇಗೆ ಟ್ರೈನ್ಡ್ ಅಪ್ ಆಗಿ ಈಗ ಟ್ರೈನಿಂಗನ್ನು ತಗೋತಾರೆ ಟೀಚರ್ಸು ಟ್ರೈನಿಂಗನ್ನು ತಗೊಳ್ಳೋದ್ರ ಮುಖಾಂತರ ಎಜುಕೇಷನ್ ಸೆಕ್ಟರ್ಸ್ನ ಕ್ವಾಲಿಟಿ ವೈಸ್ ನಾವೀಗ ಎನ್ಶೋರ್ ಮಾಡಬೇಕು ಅನ್ನುವಂಥದ್ದು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಏನು ರಿಕ್ವೈರ್ಮೆಂಟ್ಸ್ ಇದೆ, 21st ಸೆಂಚುರಿ ಸ್ಕಿಲ್ ರಿಕ್ವೈರ್ಮೆಂಟ್ಸನ್ನು ನಾವು ನೋಡೋದಾದರೆ ಪರ್ಟಿಕ್ಯುಲರ್ಲಿ ಇವಾಗ ಇಂಟರ್ಪರ್ಸನಲ್ ಸ್ಕಿಲ್ಸ್ ಆಗಿರ್ಬೋದು ಮತ್ತು ರಿಸರ್ಚ್ ಅಪ್ರೋಚ್ ಬೇಸ್ಡ್ ಇರುವಂಥದ್ದು ಮತ್ತು ಈವನ್ ಆರ್ಟ್ಸನ್ನು ಸಹ ಇಂಟಿಗ್ರೇಟೆಡ್ ಮಾಡಿರ್ತಕ್ಕಂಥ ಪೆಡಗಾಗಿ ಕಂಡೀಷನ್ಸ್ಗಳನ್ನು ನೋಡ್ತಾ ಇದ್ದೀವಿ. ರಿಸರ್ಚ್ ಆಧಾರದ ಮೇಲೆ ಇವುಗಳನ್ನೆಲ್ಲ ಕನೆಕ್ಟ್ ಮಾಡ್ಬೋದು. ಈವನ್ ಇವಾಗ ಟೀಚರ್ಸ್ಗಳ ಮೆಂಟಲ್ ಹೆಲ್ತ್ ಎಂಗೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೆಷರೈಸ್, ಯಾಕೆಂದರೆ ಇವಾಗ ನಮ್ಮ ಒಂದು ಎಜುಕೇಷನ್ ಸೆಕ್ಟರ್ ನೋಡೋದಾದರೆ ಇಲ್ಲಿ ಟೀಚರ್ಸ್ಗಳು ಸಾಕಷ್ಟು ಅಡ್ಮಿನಿಸ್ಟ್ರೇಟಿವ್ ವರ್ಕಲ್ಲೂ ಸಹ ಇನ್ವಾಲ್ವ್ಮೆಂಟನ್ನು ತೋರಿಸ್ತಾ ಇರುತ್ತೆ. ಕೇವಲ ಮಕ್ಕಳಿಗೆ ಕಲಿಸೋದು ಅಷ್ಟೇ ಅಲ್ಲ, ಏಕೆಂದರೆ ಸರ್ಕಾರದ ಸಾಕಷ್ಟು ಯೋಜನೆಗಳಿರ್ತವೆ, ಮಿಡ್ ಡೇ ಮೀಲ್ ಸ್ಕೂಲ್ಸ್ ಆ ಯೋಜನೆಗಳಾಗಿರ್ಬೋದು, ಅಥವಾ ಇವಾಗ ಎಲೆಕ್ಷನ್ ಅಂತ ಬರುತ್ತೆ. ಈ ಸಂದರ್ಭದಲ್ಲೂ ಸಹ ಅವರ ಒಂದು ಇನ್ವಾಲ್ವ್ಮೆಂಟ್ ಏನಿರುತ್ತೆ, ಮಕ್ಕಳನ್ನು ಕಲಿಸೋದು ಬಿಟ್ಟು ಬೇರೆನೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇವುಗಳನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಮೆಂಟಲ್ ಹೆಲ್ತ್ ಆಗಿರ್ಬೋದು ಅಥವಾ ಅವ್ರಿಗೆ ಹತ್ತಿರ ಒಂದು ಒತ್ತಡ ಕ್ರಿಯೇಟ್ ಆಗೋದಾಗಲಿ, ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇವುಗಳನ್ನೆಲ್ಲ ಎಜುಕೇಟ್ ಮಾಡೋದ್ರಿಂದ ಟ್ರೈನಿಂಗನ್ನು ಕೊಡೋದ್ರ ಮುಖಾಂತರ ನಾವು ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿರ್ತಕ್ಕಂಥ ಅಬ್ಜೆಕ್ಟಿವನ್ನು ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಈ ಒಂದು ಪ್ರೋಗ್ರಾಮ್ನ ಇಂಟೆನ್ಷನ್ ಏನಿದೆ, ಇವಾಗ ಸರಿಸುಮಾರು ಮೆಂಟರ್ ಟೀಚರ್ಸ್ಗಳು 1000 ಅಷ್ಟು ಇನ್ಕ್ರೀಸ್ ಮಾಡಿರೋದನ್ನು ಕಾಣುವಂಥದ್ದು. ಸೊ ಹಾಗಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ಈ ಒಂದು ಆರ್ಟಿಕಲ್ ನಾವು ಕನೆಕ್ಟ್ ಮಾಡ್ಬೋದು. ಮತ್ತು ಮೇನ್ಸಲ್ಲಿನೂ ಸಹ ನಾವು ಎಜುಕೇಷನ್ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಸ್ಪೆಸಿಫಿಕಲಿ ಇವಾಗ ನಾವು ಸ್ಕೂಲ್ ಎಜುಕೇಷನ್ ಅಥವಾ ಅಲ್ಲಿ ಸ್ಕಿಲ್ ಸೆಟ್ಗೆ ಸಂಬಂಧಪಟ್ಟಂತೆ ಕೇಳಿದಾಗ ಸರ್ಕಾರ ತಂದಿರುವಂಥ ಈ ಒಂದು ಯೋಜನೆ, ಈ ಒಂದು ಪಾಯಿಂಟ್ಸ್ಗಳನ್ನು ನಾವು ಅಡ್ರೆಸ್ ಮಾಡ್ಬೋದು. ಇಶ್ಯೂ ಏನಿದೆ ಅಂತ ಕೇಳಿದಾಗೂ ಸಹ ಇಲ್ಲಿರುವಂಥ ಪಾಯಿಂಟ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ಲಿ ಸಹಕಾರಿಯಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಈ ಒಂದು ಆರ್ಟಿಕಲಲ್ಲಿ ಇಮೇಜನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಮೈಂಡಲ್ಲಿ ಇವಾಗ ಚಿಪ್ಪನ್ನು ಬಿಡ್ತಾ ಇದ್ದಾರೆ. ಸೊ ಬ್ರೈನ್ ಚಿಪ್ ಅಂತ ಹೇಳ್ಬೋದು. ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಇದನ್ನು ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ನ್ಯೂರಾಲ್ ಲಿಂಕ್ ಇಂಪ್ಲಾಂಟ್ ಅನ್ನುವಂಥದ್ದಾಗಿ. ಇಲ್ಲಿದೆ ನೋಡಿ, ಇಲ್ಲಿ ಕಾಯಿನ್ ಶೇಪ್ ಇರ್ತಕ್ಕಂತಹ ಈ ಒಂದು ಡಿವೈಸನ್ನು ಸ್ಕಲ್ಲಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಮಾಡೋಕ್ಕೆ ಅಥವಾ ಈ ಒಂದು ಇನಿಷಿಯೇಟಿವ್ನ ತೆಗೆದುಕೊಳ್ಳೋದ್ರ ಮುಖಾಂತರ ಲಾಂಗ್ ಟರ್ಮಲ್ಲಿ ಗೋಲ್ ಏನಿದೆ ಅಂತಂದರೆ, ಇವಾಗ ಆ ಒಂದು ಇಂಪ್ಲಾಂಟ್ ಮಾಡಿರ್ತಕ್ಕಂತಹ ಚಿಪ್ನ ಮುಖಾಂತರ ನಾವೇನು ಮಾಡ್ಬೋದು, ನಮ್ಮ ಕಂಪ್ಯೂಟರ್ ಡಿವೈಸಸ್ಗಳನ್ನು, ನಮ್ಮ ಮೊಬೈಲ್ ಫೋನ್ಸ್ಗಳನ್ನು ಕಂಟ್ರೋಲ್ ಮಾಡ್ಬೋದು. ನಾವು ಥಾಟ್ ಜನ್ರೇಟ್ ಮಾಡೋದು, ಮೈಂಡಲ್ಲಿ ಒಂದು ಥಾಟ್ ಜನ್ರೇಟ್ ಮಾಡ್ತಾರೆ. ಸೊ ಆ ಒಂದು ಥಾಟ್ನ ಆಧಾರದ ಮೇಲೆ ಇವಾಗ ಏನಾದರೂ ನಿಮ್ಮ ಮೊಬೈಲಲ್ಲಿ ಫೋನ್ ಬರ್ತಾ ಇರುತ್ತೆ ಅಂತಂದರೆ ಆ ಸಂದರ್ಭದಲ್ಲಿ ನೀವು ಮೈಂಡಲ್ಲಿ ಥಾಟನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ರೆಸ್ಪಾನ್ಸ್ ಮಾಡೋದಾಗಲಿ, ಲಿಂಕನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಸೊ ಇದು ಲಾಂಗ್ ಟರ್ಮಲ್ಲಿ ಅಪ್ರೋಚ್ ಇರುವಂಥದ್ದು. ಸೊ ಇವಾಗ ನಾವು ಫಿಟ್ನೆಸ್ ಬ್ಯಾಂಡನ್ನು ಹಾಕೋತೀವಲ್ಲ, ಫಿಟ್ನೆಸ್ ಡಿವೈಸ್ ಅಂತ ಏನು ಯೂಸ್ ಮಾಡ್ತೀವಲ್ಲ, ಆವಾಗ ಅದರ ಮುಖಾಂತರ ನೀವು ದೂರ ಇಲ್ಲಿ ಇರುವಂತಹ ಡಿವೈಸಸ್ಗಳನ್ನು ಕಂಟ್ರೋಲ್ ಹೇಗೆ ಮಾಡ್ಬೋದು, ಅದೇ ರೀತಿಯಾಗಿ ಇವಾಗ ಮಾನವನ ಬ್ರೇನಲ್ಲಿ ಈ ರೀತಿಯಂಥ ಸ್ಕಲ್ಲನ್ನು. ಸೊ ಇಲಾನ್ ಮಸ್ಕ್ ಅವರ ಈ ಒಂದು ಪ್ರಾಜೆಕ್ಟ್ ಇವಾಗ ಫಸ್ಟ್ ಹ್ಯೂಮನ್ನು ನ್ಯೂರಾಲ್ ಲಿಂಕ್ ಇಂಪ್ಲಾಂಟ್ ಮಾಡಿದ್ದಾರೆ, ಇವಾಗ ಆಲ್ರೆಡಿ ಮಾಡಿದ್ದಾರೆ ಅನ್ನುವಂಥದ್ದಾಗಲಿ ಟ್ರಯಲ್ ಬೇಸಿಸ್ ಮೇಲೆ ಇದಿದೆ ಪ್ರಾಜೆಕ್ಟ್. ಲಾಂಗ್ ಟರ್ಮ್ ಅಪ್ರೋಚ್ ನಿಮಗೆ ಕ್ಲಿಯರ್ ಆಗಿದೆ. ಫಸ್ಟ್ ಇದನ್ನು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಕ್ವಾಡ್ರಿಪ್ಲೇಜಿಯಾ ಅಂತಕ್ಕಂಥ ಒಂದು ಸರ್ವೈಕಲ್ ಸ್ಪೈನಲ್ ಕಾರ್ಡ್ ಇಂಜುರಿ, ಅಥವಾ ಇದನ್ನು ಏನು ಹೇಳ್ಬೋದು ಅಂತಂದರೆ, ಇವಾಗ 4 ಲಿಂಬ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ವಾಡ್ರಿಪ್ಲೇಜಿಯಾ ಅನ್ನುವಂಥ ಡಿಸೀಸ್ ಏನಂತಂದರೆ ಒಂಥರ ಪ್ಯಾರಲೈಸಿಸ್ ಆಗುತ್ತೆ. ಸ್ಪೈನಲ್ ಕಾರ್ಡ್ನ ಒಂದು ಆ್ಯಕ್ಟಿವಿಟೀಸ್ಗಳು ಕಂಪ್ಲೀಟಾಗಿ ಕಂಟ್ರೋಲಿಂಗ್ ಕೆಪಾಸಿಟಿ ಹೋಗ್ಬಿಡುತ್ತೆ. 2 ಕೈಗಳು ವರ್ಕ್ ಆಗೋದಿಲ್ಲ, ಕಾಲು ವರ್ಕ್ ಆಗೋದಿಲ್ಲ ಕಂಪ್ಲೀಟಾಗಿ. ಇಂಥ ಪೇಷಂಟ್ಸ್ಗಳನ್ನು ಅವರು ಸ್ಟಾರ್ಟಿಂಗ್ ಸರ್ಚ್ ಮಾಡಿದ್ದಾರೆ. ಅವರಲ್ಲಿ ಯಾವ ರೀತಿಯಾಗಿ ಈ ಒಂದು ಕಂಟ್ರೋಲಿಂಗ್ ಸಿಸ್ಟಮ್ನ ಮುಖಾಂತರ ನಾವು ವರ್ಕ್ ಮಾಡ್ಬೋದು ಅಂತ. ಸೊ ಜನರಲಿ ಇವಾಗ ಇನ್ನೊಂದು ಡಿಸೀಸ್ ಅಂತಂದರೆ ಆಂಫಿಟ್ರೋಫಿಕ್ ಲ್ಯಾಟ್ರಲ್ ಸ್ಕ್ಲಿರೋಸಿಸ್, ಸೊ ALS. ಸೊ ಇದರ ನಡಿನಲ್ಲೂ ಸಹ ಬ್ರೈನ್ ಸೆಲ್ಸ್ಗಳು, ನರ್ವ್ ಸೆಲ್ಸ್ಗಳು ಬ್ರೇಕ್ ಡೌನ್ ಆಗಿ ಮಸಲ್ ಆ್ಯಕ್ಟಿವಿಟೀಸ್ ನಿಲ್ಲಾಗಿರುತ್ತೆ. ಸೊ ಮಸಲ್ ಆ್ಯಕ್ಟಿವಿಟೀಸ್ಗಳು ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ಸೊ ಹೇಗೆ ಸ್ಟಿಮ್ಯುಲೇಟ್ ಮಾಡ್ಬೋದು, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇವರು ಈ ಒಂದು ಕಾನ್ಸೆಪ್ಟಿಗೆ ಏನಂತಿದ್ದಾರೆ ಅಂತಂದರೆ, ನ್ಯೂರಾಲ್ ಲಿಂಕ್ ಪ್ರಾಡಕ್ಟನ್ನು, ಈ ಒಂದು ಪ್ರಾಡಕ್ಟಿಗೆ ಅವರು ಟೆಲಿಪತಿ ಅನ್ನುವಂಥ ಟರ್ಮನ್ನು ಕೊಟ್ಟಿದ್ದಾರೆ. ಸೊ ಟೆಲಿಪತಿ ಅಂತಂದರೆ ಇವಾಗ ಅವ್ರು ಏನು ಮಾಡ್ಬೋದು, ಫೋನ್ಗಳನ್ನು ಮತ್ತು ಕಂಪ್ಯೂಟರ್ಸ್ಗಳನ್ನು ಕಂಟ್ರೋಲ್ ಮಾಡ್ಬೋದು. ಹೇಗೆ ಅಂದರೆ ಜಸ್ಟ್ ಥಿಂಕಿಂಗ್ ಅವರೊಂದು ಥಾಟನ್ನು ಜನ್ರೇಟ್ ಮಾಡೋದ್ರ ಮುಖಾಂತರ ಕಂಟ್ರೋಲ್ ಮಾಡ್ಬೋದು ಅನ್ನುವಂಥ ಒಂದು ಲಾಂಗ್ ಟರ್ಮ್ ಅಪ್ರೋಚನ್ನು ಕಾಣ್ಬೋದು. ಸೊ ಈ ಒಂದು ಡಿವೈಸನ್ನು ನೀವು ಇಲ್ಲಿ ಕಾಣ್ಬೋದು. ಈ ಒಂದು ಡಿವೈಸ್ ನಲ್ಲಿ ಲಾರ್ಜ್ ಕಾಯಿನ್ ಶೇಪ್ಡ್ ಈ ಒಂದು ಡಿವೈಸ್ ಇದೆ. ಸೊ ಅಲ್ಟ್ರಾ ಥಿನ್ ಕಂಡೀಷನಲ್ಲಿ ಇರುತ್ತೆ
ಸೊ ಬ್ರೈನಲ್ಲಿ ಏನೇನು ಆಗ್ತಾ ಇದೆ ಅನ್ನೋಂಥ ಎಲ್ಲ ಅಪ್ಡೇಷನ್ಸ್ಗಳನ್ನು ಇಲ್ಲಿ ತೆಗೆದುಕೊಳ್ಬೋದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಇದು ಯಾವುದೇ ರೀತಿಯಾದಂತಹ ಸೇಫ್ಟಿಯನ್ನು ಎನ್ಶೋರ್ ಮಾಡೋದು ಮುಂದೆ ಯಾವ ರೀತಿಯಂಥ ಎಫೆಕ್ಟಿವ್ನೆಸ್ಸನ್ನು ತರುತ್ತೆ ಅಥವಾ ಇದರಿಂದ ಬೆನಿಫಿಟ್ ಇದೆಯೋ ಅಥವಾ ಹಾರ್ಮ್ ಇದೆಯೋ ಅದ್ರ ಬಗ್ಗೆ ಏನು ಕಂಪ್ಲೀಟಾಗಿ ನಮ್ಮ ಹತ್ರ ಇನ್ಫಾರ್ಮೇಷನ್ ಇಲ್ಲ ಅನ್ನುವಂಥದ್ದಾಗಿ ಆರ್ಟಿಕಲಲ್ಲಿ ಕಾಣ್ಬೋದು. ಸೊ ಇದು ನಿಮಗೆ ಕ್ಲಿಯರಾಗಿ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನ್ಯೂರಾಲಿಂಕ್ ಇಂಪ್ಲಾಂಟ್ಗೆ ಸಂಬಂಧಪಟ್ಟಂತೆ ಇದರ ಇಂಪಾರ್ಟೆನ್ಸ್ ಏನಿದೆ, ಯಾಕೆ ಇದನ್ನು ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಅಪ್ಲಿಕೇಶನ್ ಇದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲನ್ನು ನಾವು ಕನೆಕ್ಟ್ ಮಾಡ್ಬೋದು. ಸೊ ಇಷ್ಟು ಪಾಯಿಂಟ್ ನಮಗೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಿಸಿದಂತೆ ಕ್ಲಿಯರ್ ಆಗಿದ್ದರೆ ಸಾಕು. ಇಮೇಜ್ ನೋಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ಲಿ ಕನೆಕ್ಟ್ ಮಾಡ್ಕೋಬೇಕಾಗಿರುವಂತಹ ಪಾಯಿಂಟ್ ಏನಂತಂದರೆ, ನಿಮಗೆಲ್ಲ ಗೊತ್ತು ಇವಾಗ ಮಿಸ್ಇನ್ಫಾರ್ಮೇಷನ್ ಅಂತಂದರೆ ಏನು ಅಥವಾ ಡಿಸ್ಇನ್ಫಾರ್ಮೇಷನ್ ಅಂದರೆ ಏನು ಅಂತ 2 ಟರ್ಮ್ ಇದೆ. ಸೊ ಮಿಸ್ಇನ್ಫಾರ್ಮೇಷನ್ ಅನ್ನುವಂಥದ್ದಾಗಲಿ, ಓಕೆ, ಮಿಸ್ಇನ್ಫಾರ್ಮೇಷನ್ ಆರ್ ಕನ್ಫ್ಯೂಷನ್ ಆಗ್ತಿರುತ್ತೆ ಒಂದೊಂದು ಸರ್ತಿ ನಿಮಗೆ ಡಿಸ್ಇನ್ಫಾರ್ಮೇಷನ್. ಇವೆರಡರಲ್ಲೂ ಏನು ಡಿಫ್ರೆನ್ಸ್ ಅಂತಂದರೆ, ಫಸ್ಟು ಮಿಸ್ಇನ್ಫಾರ್ಮೇಷನ್ ಅಂತಂದರೆ ಅದು ಗೊತ್ತಿರೋದಿಲ್ಲ, ಅದು ಸರಿ ಇದೆನೋ ರಾಂಗ್ ಇದೆನೋ, ಯಾವುದೇ ರೀತಿ ಇಂಟೆನ್ಷನ್ ಇರೋದಿಲ್ಲ. ಸೊ ಬೈ ಮಿಸ್ಟೇಕ್ಲಿ ಬೈ ಎರರ್ ಆಗಿ ಏನಾಗುತ್ತೆ, ಆ ಒಂದು ಮಿಸ್ಇನ್ಫಾರ್ಮೇಷನ್ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಇದು ಮಿಸ್ಇನ್ಫಾರ್ಮೇಷನ್ ಅಂತ ಕರಿತೀವಿ. ಮಿಸ್ಇನ್ಫಾರ್ಮೇಷನಲ್ಲಿ ನೀವು ಏನೇ ಅಜೆಂಡಾನ ಹೊಂದಿರೋದಿಲ್ಲ. ಸೊ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು ಅಥವಾ ಕನ್ವೆ ಮಾಡುವಾಗ ಅವ್ರು ಏನು ಡಿಕೋಡಿಂಗ್ ಮಾಡ್ತಿರ್ತಾರೆ, ಅರ್ಥ ಮಾಡ್ಕೊಳ್ಳೋದೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವಾಗ ಮಿಸ್ಇನ್ಫಾರ್ಮೇಷನ್ ಆಗುತ್ತೆ. ಆದರೆ ಈ ಒಂದು ಡಿಸ್ಇನ್ಫಾರ್ಮೇಷನ್ ಅಡಿನಲ್ಲಿ ಪರ್ಟಿಕ್ಯುಲರ್ಲಿ ಆ ಒಂದು ಇನ್ಫಾರ್ಮೇಷನ್ಸನ್ನು ಚೇಂಜ್ ಮಾಡ್ತಾರೆ. ಒಂದು ಟಾರ್ಗೆಟೆಡ್ ಆಗಿರ್ತಕ್ಕಂಥ ಅಜೆಂಡಾವನ್ನು ಇಟ್ಕೊಂಡೇ ಅದನ್ನು ಸ್ಪ್ರೆಡ್ ಮಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಯೂಸ್ ಮಾಡೋದು ಡಿಸ್ಇನ್ಫಾರ್ಮೇಷನ್ಸ್ಗಳನ್ನು. ಸೊ ಡಿಸ್ಇನ್ಫಾರ್ಮೇಷನ್ ಏನಾಗುತ್ತೆ, ಜನರಲಿ ಒಂದು ಅಜೆಂಡಾವನ್ನು ಹೊಂದಿರುತ್ತೆ. ಒಬ್ಬ ಇಂಡಿವಿಜುವಲ್ ಆಗಿರ್ಬೋದು, ಕಂಪ್ನಿ ಮೇಲಾಗಿದ್ರೂ ಆಗಿರ್ಬೋದು, ಅಥವಾ ಇವಾಗ ಸರ್ಕಾರದ ಯೋಜನೆಗಳ ಮೇಲೆ ಆಗಿರ್ಬೋದು, ಈ ರೀತಿಯಂಥ ಟಾರ್ಗೆಟ್ಸ್ಗಳನ್ನು ಹಾಕ್ತಾ ಇರ್ತಾರೆ. ಸೊ ಸರ್ಕಾರ ಒಟ್ಟಾರೆಯಾಗಿ ಈ ಒಂದು ಮಿಸ್ಇನ್ಫಾರ್ಮೇಷನ್ಸ್ಗಳನ್ನು ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಈ ರೀಸೆಂಟಾಗಿ ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗಿದೆ. ಸೊ ಕಂಟ್ರೋಲ್ ಮಾಡುವಂಥ ಸಂದರ್ಭದಲ್ಲಿ ಆ್ಯಕ್ಟನ್ನು ನೋಡ್ಬೋದು. ಯೂನಿಯನ್ ಗೌರ್ಮೆಂಟ್ ಇವಾಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಮೆಂಡ್ಮೆಂಟ್ ರೂಲ್ಸನ್ನು 2023. ಸೊ ಪರ್ಟಿಕ್ಯುಲರ್ಲಿ ಇವಾಗ ಡಿಜಿಟಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ಗೈಡ್ಲೈನ್ಸ್ಗಳನ್ನು ತರಲಿಕ್ಕೆ ಅಲ್ಲಿರುವಂಥ ಒಂದು ಎಥಿಕ್ಸ್ ಕೋಡ್ಗೆ ಸಂಬಂಧಪಟ್ಟಂಥ ಇಲ್ಲಿ ಬದಲಾವಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಫ್ಯಾಕ್ಟ್ ಚೆಕಿಂಗನ್ನು ತಂದಿದ್ದಾರೆ. ಇದರ ಇಂಪಾರ್ಟೆನ್ಸ್ ಏನಿದೆ, ಈ ಒಂದು ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ಗೆ ಸಂಬಂಧಿಸಿದಂತೆ ಎಂಫಸಿಸನ್ನು ಮಾಡಿದ್ದಾರೆ. ಸೊ ಇದು ನಿಮ್ಗೆ ಗೊತ್ತಿದೆ. ಸೊ ಈ ಒಂದು ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ಗೆ ಸಂಬಂಧಪಟ್ಟಂತೆ ಪಿಟಿಷನ್ಸ್ಗಳನ್ನು ಇಲ್ಲಿ ಕೋರ್ಟ್ಗಳಲ್ಲಿ ಹಾಕ್ತಾ ಇದ್ದಾರೆ. ಸೊ ಪಿಟಿಷನ್ ಅಡಿನಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಗಿದೆ. ಸೊ ಅಂದರೆ ಜಡ್ಜ್ಮೆಂಟನ್ನು ಕೊಡುವಾಗ ಈಗ ಬಾಂಬೆ ಹೈಕೋರ್ಟ್ ಕೊಟ್ಟಿರುವಂತಹ ಜಡ್ಜ್ಮೆಂಟ್ಸ್ಗಳ ಬೆಂಚ್ಗಳ ಒಂದು ಜಡ್ಜ್ಮೆಂಟ್ ಏನಿದೆ ವೇರಿಯೇಷನ್ ಆಗ್ತಾ ಇದೆ ಅನ್ನುವಂಥದ್ದಾಗಿ. ಸೊ ಅಗೇನ್ ಅದ್ರ ಬಗ್ಗೆ ಮತ್ತೆ ಎಕ್ಸಾಮಿನೇಷನನ್ನು ಮಾಡ್ತಾ ಇದ್ದಾರೆ ಅಂತ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ ವ್ಯಾಲಿಡಿಟಿಗೆ ಸಂಬಂಧಪಟ್ಟಂತೆ. ಸೊ ನೆಕ್ಸ್ಟ್ 10 ಡೇಸು ಯಾವುದೇ ರೀತಿಯಾಗಿ ಇದು ಇಂಪ್ಲಿಮೆಂಟ್ ಆಗಬಾರ್ದು ಅಂತಲೂ ಸಹ ಕೋರ್ಟಲ್ಲಿ ಸ್ಟೇ ಆಗಿದೆ. 10 ಡೇಸ್ ತನಕ ಈ ಒಂದು ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ಗೆ ಸಂಬಂಧಪಟ್ಟಂತೆ. ಇದರ ಒಂದು ಫಂಕ್ಷನ್ ಏನಿದೆ ಅಂತಂದರೆ, ಇದು ಐಡೆಂಟಿಫೈ ಮಾಡುತ್ತೆ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಫೇಕ್ ಇದೆನಾ, ಫಾಲ್ಸ್ ಇದೆನಾ ಅಥವಾ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಇದೆನಾ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ ಆಗುತ್ತೆ. ಇದು ಸರ್ಕಾರದಿಂದಲೇ ಬಂದಿರತಕ್ಕಂಥ ಒಂದು ಯೂನಿಟ್, ರೈಟ್? ಸರ್ಕಾರದ ಕಂಟ್ರೋಲಲ್ಲೇ ಇರುತ್ತೆ ಆಲ್ಮೋಸ್ಟ್ ಈ ಒಂದು ಫ್ಯಾಕ್ಟ್ ಚೆಕಿಂಗ್ ಯೂನಿಟ್. ಇವಾಗ ಸರ್ಕಾರದ ಬಗ್ಗೆ ನೀವು ಏನೇ ಹೇಳಿದ್ರು ತಗೊಳ್ಳಿ, ಏನಾದರೂ ಕ್ರಿಟಿಸಿಸಮ್ ಮಾಡುವಂಥ ಸಂದರ್ಭದಲ್ಲಿ ಅವಾಗ ನಿಮ್ಗೆ ಇದು ಮಾಡ್ಬೋದು. ಯಾವುದೋ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ನ ಮುಖಾಂತರ ನೀವು ಕ್ರಿಟಿಸೈಸ್ ಮಾಡಿ, ಇವಾಗ ಯೂಟ್ಯೂಬಲ್ಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀರ ಅಂದ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಮಾಡಿ ಸರ್ಕಾರದ ವಿರುದ್ಧ ಹಾಕಿದ್ದೀರ ಅಂದ್ಕೊಳ್ಳಿ. ಆ ಒಂದು ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಇದು ಐಡೆಂಟಿಫೈ ಮಾಡುತ್ತೆ ಅದು ಇನ್ಫಾರ್ಮೇಷನ್ ರಾಂಗ್ ಇದೆ ಅನ್ನುವಂಥದ್ದು, ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಅಂಡ್ ಬೇಸ್ ಆಧಾರದ ಮೇಲೆ. ಸೊ ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಕನ್ಸರ್ನ್ಸ್ಗಳು ಇದ್ದಾವೆ. ಬೇಸಿಕಲಿ ಇದು ಸರ್ಕಾರದ ಸಪೋರ್ಟಲ್ಲಿ ಕೆಲಸ ಮಾಡುತ್ತೆ. ಅಂದರೆ ಇವಾಗ ಫ್ರೀಡಮ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಇರುತ್ತಲ್ಲ, ಈ ಒಂದು ಫ್ರೀಡಮ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಇದ್ದಾಗ ಈ ಸಂದರ್ಭದಲ್ಲಿ ಸರ್ಕಾರ ಹೇಗೆ ಕನ್ಸಿಡ್ರೇಷನನ್ನು ಮಾಡುತ್ತೆ. ಸೊ ಯಾವ ಒಂದು ಇನ್ಫಾರ್ಮೇಷನ್ಸ್ ಇವಾಗ ರಿಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದೆ, ಒಂದು ವ್ಯಕ್ತಿಯ ಮೇಲೆ ಇರ್ತಕ್ಕಂಥ ಸ್ವಾತಂತ್ರ್ಯತೆಯನ್ನು ಕಿತ್ತು ಹಾಕ್ತಾ ಇದೆ ಅಂತ ನಾವು ಇಲ್ಲಿ ಕಾಣ್ಬೋದು. ಇವಾಗ ಇದನ್ನ ಎತ್ತಿ ಹಿಡಿಬೇಕಲ್ಲ, ಫಂಡಮೆಂಟಲ್ ರೈಟ್ಸನ್ನು ಎತ್ತಿ ಹಿಡಿಬೇಕಾಗುತ್ತೆ ಸರ್ಕಾರ. ಸೊ ಈ ಒಂದು ಏಜೆನ್ಸಿ ಥರ್ಡ್ ಪಾರ್ಟಿ ಇದ್ದರೆ ಪರವಾಗಿಲ್ಲ, ಥರ್ಡ್ ಪಾರ್ಟಿ ಅಥವಾ ಈಗ ಜುಡಿಷಿಯರಿ ಸಿಸ್ಟಮಿಂದ ಏನಾದರೂ ಬಂದಿದ್ದರೆ, ಬೇರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಏನಾದರೂ ಇದ್ದರೆ ಆ ಸಂದರ್ಭದಲ್ಲಿ ಅದರ ಒಂದು ಪರ್ಪಸ್ ಸರ್ವ್ ಆಗ್ತಿತ್ತು. ಇವಾಗ ಸರ್ಕಾರದಿಂದನೇ ಬಂದಿರತಕ್ಕಂಥ ಒಂದು ಯೂನಿಟ್ ಆಗಿದೆ, ಈ ಒಂದು ಅಮೆಂಡ್ಮೆಂಟ್ನ ಮುಖಾಂತರ ಮಾಡಿರುವಂಥ ಯೂನಿಟ್ ಆಗಿದೆ ಅಂತ. ಸೊ ಅದು ಈ ರೀತಿಯಂಥ ಇಶ್ಯೂಸ್ಗಳನ್ನು ಕಾಣ್ಬೋದು. ಒಂದು ಪ್ರಾಪರ್ ಆಗಿರುವಂಥ ಡೆಫಿನೇಷನ್ ಇಲ್ಲ ಯಾವ ರೀತಿಯಂಥ ಮಿಸ್ಇನ್ಫಾರ್ಮೇಷನ್ಸ್ಗಳಿದ್ದಾವೆ ಅಂತ. ಸೊ ಇದಕ್ಕೆ ರಿಲೇಟೆಡ್ ಇರುವಂಥ ಇಶ್ಯೂಸು. ಇವಾಗ ಇದರಲ್ಲಿ ಏನಿದೆ ಅಂತಂದರೆ, ಪರ್ಟಿಕ್ಯುಲರ್ಲಿ ಇವಾಗ ಒಂದು ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಸರ್ಕ್ಯುಲೇಟ್ ಆಗ್ತಾ ಇದೆ ಅಥವಾ ಈ ಡಿಸ್ಇನ್ಫಾರ್ಮೇಷನ್ ಸರ್ಕ್ಯುಲೇಟ್ ಆಗ್ತಾ ಇದೆ, ಇದನ್ನು ರಿಮೂವ್ ಮಾಡಬೇಕು ಅಂತ
ಯೂಟ್ಯೂಬ್ಗೆ ಅವರು ಸೋಷಿಯಲ್ ಮೀಡಿಯಾ ಅದು ಇಂಟರ್ಮೀಡಿಯರೀಸ್ ಅಂತಂದರೆ ಏನು ಗೊತ್ತಾ? ಸೊ ಮೀಡಿಯರೀಸ್ ಅಂತಂದರೆ ಟೆಲಿಗ್ರಾಮ್ ಪ್ಲಾಟ್ಫಾರ್ಮ್ ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಅದನ್ನ ಯಾರು ಕಂಟ್ರೋಲ್ ಮಾಡ್ತಿರ್ತಾರಲ್ಲ. ಸೊ ಈ ಒಂದು ಸಮ್ಟೈಮ್ಸ್ OTT ಪ್ಲಾಟ್ಫಾರ್ಮ್, OTT ಆ್ಯಕ್ಚುಲಿ ಇದರಲ್ಲಿ ಎಕ್ಸಾಮ್ಷನ್ ಇದೆ, ಅದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಕಂಟ್ರೋಲಿಂಗ್ ಇದೆ. ಸೊ ಇವಾಗ ಈ ಒಂದು ಟೆಲಿಗ್ರಾಮ್ ನಡಿನಲ್ಲೇ ಅಥವಾ ಯೂಟ್ಯೂಬ್ ನಡಿನಲ್ಲೇ ಒಂದು ರಾಂಗ್ ವಿಡಿಯೋ ಸರ್ಕ್ಯುಲೇಟ್ ಆಗ್ತಾ ಇದ್ರೆ ಅಂದರೆ ಈ ಸಂದರ್ಭದಲ್ಲಿ ಸೊ ಆ ಒಂದು ಪ್ಲ್ಯಾಟ್ಫಾರ್ಮ್ಗೆ ನಾವು ಯಾವುದೇ ರೀತಿಯಾದಂಥ ಪನಿಷ್ಮೆಂಟನ್ನು ಕೊಡ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಹೇಳ್ತೀನಿ ಕೇಳಿ. ಸೆಕ್ಷನ್ 79 ಆಫ್ IT ಆ್ಯಕ್ಟ್ 2000, ಸೆಕ್ಷನ್ 79 ಆಫ್ IT ಆ್ಯಕ್ಟ್ 2000. ಸೊ ಈ ಒಂದು ಆ್ಯಕ್ಟ್ ನಡಿನಲ್ಲಿ ಒಂದು ಎಕ್ಸಂಪ್ಷನನ್ನು ಈ ಒಂದು ಪ್ಲ್ಯಾಟ್ಫಾರ್ಮ್ಗಳಿಗೆ, ಇಂಟರ್ಮೀಡಿಯರೀಸ್ಗಳಿಗೆ ಕೊಟ್ಟಿರೋದನ್ನು ಕಾಣ್ಬೋದು. ಸೊ ಏನು ಎಕ್ಸಂಪ್ಷನ್ ಅಂತಂದರೆ ಸೇಫ್ ಹಾರ್ಬರ್ ಸ್ಟೇಟಸನ್ನು ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ಯಾವುದೇ ರೀತಿಯಂಥ ಪನಿಷ್ಮೆಂಟ್ ಇಲ್ಲ. ಸೊ ಈವನ್ ಅವ್ರ ಪ್ಲ್ಯಾಟ್ಫಾರ್ಮಲ್ಲಿ ಇವಾಗ ಸರ್ಕ್ಯುಲೇಟ್ ಆಗ್ತಾ ಇದ್ರೆ ಇನ್ಫಾರ್ಮೇಷನ್ಸ್, ಅವ್ರಿಗೆ ಎಕ್ಸಂಪ್ಷನ್ಸನ್ನು ಕೊಡ್ತಾರೆ, ಅವ್ರಿಗೆ ಯಾವುದೇ ರೀತಿಯಂಥ ಪನಿಷ್ಮೆಂಟ್ ಇಲ್ಲ ಅಂತ. ಇವಾಗ ಹೊಸದಾಗಿ ಬಂದಿರುವಂಥ ರೂಲ್ಸ್ ನಡಿನಲ್ಲಿ 2023ನಲ್ಲಿ ಆಗಿರುವಂಥ ಅಪ್ಡೇಷನ್ ನಡಿನಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ ಅಂತಂದರೆ, ಇವಾಗ ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ ಏನು ಮಾಡುತ್ತೆ, ಇವ್ರಿಗೆ ಹೇಳುತ್ತೆ ಟೆಲಿಗ್ರಾಮ್ ಅವ್ರಿಗೆ ಇಲ್ಲಿ ರಾಂಗ್ ಇನ್ಫಾರ್ಮೇಷನ್ ಸರ್ಕ್ಯುಲೇಟ್ ಆಗ್ತಾ ಇದೆ, ಅದನ್ನು ರಿಮೂವ್ ಮಾಡಿ ಅಂತ. ಇಷ್ಟೆಲ್ಲ ಆದಮೇಲೆ ಅವ್ರು ಒಂದು ವೇಳೆ ರಿಮೂವ್ ಮಾಡಿಲ್ಲ ಅಂದರೆ, ಇನ್ಸ್ಟ್ರಕ್ಷನ್ಸ್ಗಳನ್ನು ಇವರು ಫಾಲೋ ಮಾಡಿಲ್ಲ ಅಂತಂದರೆ, ಇನ್ಸ್ಟ್ರಕ್ಷನ್ ಕೊಟ್ಟಾಗ ಇವ್ರು ಫಾಲೋ ಮಾಡಿಲ್ಲ ಅಂತಂದರೆ ಈ ಸಂದರ್ಭದಲ್ಲಿ ಅವ್ರು ಕೊಟ್ಟಿರುವಂಥ ಎಕ್ಸಾಮ್ಷನ್ಸನ್ನು ತೆಗೆದು ಹಾಕಲಾಗುತ್ತೆ. ಸೊ ಎಕ್ಸಾಮ್ಷನ್ಸ್ ಏನು ಕೊಟ್ಟಿದ್ದಾರಲ್ಲ ಅದನ್ನು ತೆಗೆದು ಹಾಕ್ತಾರೆ, ಅವರು ಸಹ ಪನಿಷಬಲ್ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಈ ರೀತಿಯಾದಂಥ ಪ್ಲ್ಯಾಟ್ಫಾರ್ಮ್ ಇದಾವೆಲ್ಲ, ಈ ಒಂದು ಮೀಡಿಯಾಗಳಿಗೆ ಕೇಳಲಿಕ್ಕೆ IT ರೂಲ್ಸ್ಗಳನ್ನು ಅಪ್ಡೇಷನ್ ಮಾಡಿದ್ದಾರೆ. ಸೊ ಈ ಮೊದಲು ಇರ್ತಕ್ಕಂತಹ ಎಕ್ಸಾಮ್ಷನ್ಸ್ಗಳನ್ನು ತೆಗೆದು ಹಾಕುವಂಥ ಒಂದು ಸಾಧ್ಯತೆ ಇದೆ ಅಂತ. ಬೇಸಿಕಲಿ ಈ ಒಂದು IT ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಕನ್ಸರ್ನ್ಗಳನ್ನು ನಾವು ನೋಡೋದಾದರೆ, ಇವಾಗ ನೋಡಿದ್ವಲ್ಲ ಇಲ್ಲಿ ಸರ್ಕಾರದ ಒಂದು ರೆಗ್ಯುಲೇಷನ್ ಹೆಚ್ಚಿರುತ್ತೆ ಅಂತ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 19 ರೈಟ್. ಸೊ ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ಸಂಬಂಧಿಸಿದಂಥ ಒಂದು ಕ್ವಶನ್ ಆಗಿರ್ಬೋದು, ಅಥವಾ ನಾವು ಯಾವುದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಮೇಲೆ ಇರ್ತಕ್ಕಂಥ ರೆಸ್ಟ್ರಿಕ್ಷನ್ಸನ್ನು ಹಾಕುವಾಗ ಸಾಕಷ್ಟು ಅನ್ಸರ್ಟನ್ ಕಂಡೀಷನ್ಸನ್ನು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋದನ್ನು ಕಾಣ್ತಾ ಇದ್ವಿ. ಅಂದರೆ ಕೆಲವೊಂದಿಷ್ಟು ಸಿಚುವೇಷನಲ್ಲಿ ಸರ್ಕಾರ ಅಬ್ಲಿಗೇಷನ್ಸನ್ನು ಹಾಕ್ಬೋದು ಅಂತ, ನ್ಯಾಷನಲ್ ಸೆಕ್ಯೂರಿಟಿ ಅಂತ ಕಂಡೀಷನ್ ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈ ರೀತಿಯಂಥ ಕಂಡೀಷನ್ ಅಂದರೆ ರೀಸನೇಬಲ್ ಆಗಿ ರೆಸ್ಟ್ರಿಕ್ಷನ್ಸನ್ನು ಹಾಕಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಎಮರ್ಜೆನ್ಸಿ ಕಂಡೀಷನ್ ಈ ರೀತಿಯಂಥ ರಿಸ್ಟ್ರಿಕ್ಷನ್ಸನ್ನು ಹಾಕುವಾಗ ರೀಸನೇಬಲ್ ಆಗಿರಬೇಕು. ಇಲ್ಲಿ ರೀಸನೇಬಲ್ ಆಗುವಂಥ ಒಂದು ಏನೋ ಕ್ರೈಟೇರಿಯಾ ಇಲ್ಲ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಆಗಿರ್ಬೋದು. ಇದರೊಂದಿಗೆ ಒಬ್ಬ ವ್ಯಕ್ತಿ ಯಾವುದೇ ರೀತಿ, ಈಗ ಫಾರ್ ಎಕ್ಸಾಂಪಲ್ ಇವಾಗ ಇಂಟರ್ಮೀಡಿಯರೀಸ್ ಇವೆಲ್ಲ ಟ್ರೇಡಿಂಗೇ ಮಾಡ್ತಿದ್ದಾವಲ್ಲ, ಅವೆಲ್ಲ ಬಿಸ್ನೆಸ್ಸೇ ಮಾಡ್ತಿದ್ದಾವಲ್ಲ, ಸೊ ಡಿಜಿಟಲ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ಲ್ಯಾಟ್ಫಾರ್ಮ್ಗಳಿಗೆ ರಿಸ್ಟ್ರಿಕ್ಷನ್ಸನ್ನು ಹಾಕೋದ್ರ ಮುಖಾಂತರ ಏನಾಗುತ್ತೆ ಅಂದರೆ, ಅದೇ ಆರ್ಟಿಕಲ್ 19 ಅಡಿನಲ್ಲಿ ನಾವು ಬೇಕಾಗಿರ್ತಕ್ಕಂಥ ಟ್ರೇಡ್ ಮಾಡಲಿಕ್ಕೆ, ಪ್ರೊಫೆಷನನ್ನು ಹೊಂದಲಿಕ್ಕೆ ಇರುವಂಥ ಒಂದು ಫ್ರೀಡಮನ್ನು ಕಿತ್ತಾಕ್ದಂಗೆ ಆಗುತ್ತೆ ಅಂತ, ವೈಲೇಷನ್ ಮಾಡುತ್ತೆ. ರೈಟ್ ಟು ಪ್ರಾಕ್ಟೀಸ್ ಆ್ಯಂಡ್ ಟ್ರೇಡ್ ಆರ್ ಪ್ರೊಫೆಷನ್ ಅಂಡರ್ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಆ್ಯಕ್ಚುಲಿ ಜಿನಲ್ಲಿ ಬರುತ್ತೆ. ಜಿನಲ್ಲಿ ನಾವು ಈ ಟ್ರೇಡಿಂಗ್ಗೆ ಸಂಬಂಧಪಟ್ಟಂತೆ ಕಾಣ್ತೀವಿ. ಸೊ ಇವುಗಳನ್ನೆಲ್ಲ ನಾವು ಕನ್ಸಿಡರ್ ಮಾಡೋದಾದರೆ ಇಶ್ಯೂಸ್ ಏನಿದೆ ಅನ್ನುವಂಥ ಒಂದು 2-3 ಪಾಯಿಂಟ್ಸ್ಗಳನ್ನು ತೆಗೆದುಕೊಳ್ಬೋದು. ಇಲ್ಲಿ ಸ್ಪೆಸಿಫಿಕಲಿ ಈ ಒಂದು ಸೇಫ್ ಹಾರ್ಬರ್ ಸ್ಟೇಟಸ್ ಏನಿದೆಯಲ್ಲ ಇದ್ರ ಮೇಲೆ ಪ್ರಿಲಿಮ್ಸಲ್ಲೂ ಸಹ ಕ್ವಶನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಏನಿದೆ ಇಶ್ಯೂ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ಗೆ ಸಂಬಂಧಪಟ್ಟಂಥ ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಆರ್ಟಿಕಲಿಂದ ಪರ್ಟಿಕ್ಯುಲರ್ಲಿ ನಾವು ಅಪ್ಡೇಟ್ ಆಗಿ ಕನ್ಸಿಡರ್ ಮಾಡಬಹುದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಮಯನ್ಮಾರದಲ್ಲಿರುವಂಥ ಒಂದು ಡಾರ್ಕ್ನೆಸ್, ಪರ್ಟಿಕ್ಯುಲರ್ಲಿ ಇವಾಗ ನೇಬರಿಂಗ್ ಕಂಟ್ರೀಸ್ಗಳಾಗಿರ್ಬೋದು, ಭಾರತಕ್ಕೆ ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನುವಂಥದ್ದಾಗಿ ಸ್ಪೆಸಿಫಿಕಲಿ ಕಾಣ್ಬೋದು. ಯಾವುದೇ ಒಂದು ಕಂಟ್ರಿಯನ್ನು ತೆಗೆದುಕೊಳ್ಳೋದಾದರೆ ಅಲ್ಲಿರುವಂತಹ 3 ಪಿಲ್ಲರ್, ಒಂದು ಪವರ್ ಇರಬೇಕು, ಅಥವಾ ಆರ್ಕಿಟೆಕ್ಚರ್ ಪ್ರಾಪರ್ ಆಗಿರಬೇಕು, ಅಡ್ಮಿನಿಸ್ಟ್ರೇಷನ್ ಪವರ್ ಇರಬೇಕು, ಆಡಳಿತ ಸರಿಯಾಗಿ ನಡೀತಾ ಇರಬೇಕು, ಆ ಒಂದು ನೇಷನ್ದ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಈ ಸಂದರ್ಭದಲ್ಲಿ ನಾವು ಪೊಲಿಟಿಕಲ್ ಕ್ಲಾಸ್ನ ಮುಖಾಂತರ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಎಲೆಕ್ಷನ್ ಮುಖಾಂತರ ವಿನ್ ಆಗುತ್ತೆ, ಅವ್ರು ಏನು ಮಾಡ್ತಾರೆ, ರೂಲ್ ಮಾಡ್ತಾರೆ, ರೈಟ್. ಅಲ್ಲಿ ಏನು ಪ್ರಿನ್ಸಿಪಲ್ಸ್ ಇರುತ್ತೆ, ಹಿಸ್ಟಾರಿಕಲಿ ಅವ್ರು ಯಾವ ರೀತಿ ಅಂತ ಪ್ರಿನ್ಸಿಪಲ್ಸ್ಗಳನ್ನು ಅಳವಡಿಸ್ಕೊಂಡಿರ್ತಾರೆ, ಸೊ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ಗಳನ್ನು ಹೊಂದಿರ್ತಾರೋ ಇಲ್ವೋ ಅನ್ನುವಂಥ ಒಂದು ಕ್ವಶನ್ ಆಗಿರ್ಬೋದು, ಅಥವಾ ಪ್ರೆಸಿಡೆನ್ಷಿಯಲ್ ರೂಲ್ ಇರುತ್ತಾ. ಸೊ ಈ ರೀತಿಯಾದಂತಹ ಸಂವಿಧಾನವನ್ನು ಪರ್ಟಿಕ್ಯುಲರ್ ನೇಷನ್ ಅಳವಡಿಸ್ಕೊಂಡಿರುತ್ತೆ. ಇದನ್ನು ಫಾಲೋ ಮಾಡಲಿಕ್ಕೆ, ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಜನರ ಒಂದು ಹಿತಾಸಕ್ತಿಗೋಸ್ಕರ ಈ ಪೊಲಿಟಿಕಲ್ ಪಾರ್ಟೀಸ್ಗಳು ಶ್ರಮಿಸ್ತವೆ. ಸೊ ಇದು ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು, 2 ಪಿಲ್ಲರ್ ಆರ್ಕಿಟೆಕ್ಚರ್. ಅಲ್ಲಿರುವಂಥ ಎಥ್ನಿಕ್ ಗ್ರೂಪು ಸಹ ಸಹಕಾರಿ ಆಗುತ್ತೆ. ಸೊ ಆ ಜನರ ಒಂದು ರೈಟ್ಸ್, ಇವಾಗ ಅಲ್ಲಿರ್ತಕ್ಕಂತಹ ಜನರ ಅಧಿಕಾರ ಮತ್ತು ಹಕ್ಕುಗಳನ್ನು ಸಿಗೋ ಥರ ಮಾಡಲಿಕ್ಕೆ ಈ ಒಂದು ಎಥ್ನಿಕ್ ಗ್ರೂಪ್ಗಳು ಸಹ ಸಹಕಾರಿ ಆಗುತ್ತೆ.
ರೈಟ್. ಇವಾಗ ನೀವು ನಮ್ಮ ದೇಶದಲ್ಲಿ ನೋಡ್ಬೋದು, ನಾರ್ತ್ ಈಸ್ಟರ್ನ್ ರೀಜನ್ಸಲ್ಲಿ ಅಲ್ಲಿರುವಂಥ ಎಥ್ನಿಕ್ ಗ್ರೂಪ್ಗಳು ಜನರ ಒಂದು ಹಿತಾಸಕ್ತಿಯ ಇಂಟೆನ್ಷನ್ ಇಟ್ಕೊಂಡೇ ಸರ್ಕಾರದ ವಿರುದ್ಧ ಅಲ್ಲಿರುವಂಥ ಸ್ಟೇಟ್ ಗೌರ್ಮೆಂಟ್ಸ್ ಆಗಿರ್ಬೋದು, ನ್ಯಾಷನಲ್ ಗೌರ್ಮೆಂಟ್ಸ್ ಆಗಿರ್ಬೋದು, ಅವಳೊಂದಿಗೆ ಫೈಟನ್ನು ಮಾಡುವಂಥದ್ದಾಗಿ ಕಾಣ್ತಾ ಇದೀವಿ. ಇದರೊಂದಿಗೆ ಥರ್ಡ್ ಪಿಲ್ಲರ್ ಅಂತಂದರೆ ಮಿಲಿಟರಿ. ಸೊ ಮಿಲಿಟರಿ ಏನು ಮಾಡುತ್ತೆ, ಇವಾಗ ಸರ್ಕಾರ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಲಿ ಮಿಲಿಟರಿ ಪವರ್ ಬರೋದನ್ನು ನಾವು ಸಾಕಷ್ಟು ಕಂಟ್ರೀಸ್ಗಳಲ್ಲಿ ಕಾಣ್ತೀವಿ. ಪಾಕಿಸ್ತಾನದಲ್ಲೂ ಈ ರೀತಿಯಂಥ ಇಶ್ಯೂಸ್ಗಳಿದ್ದಾವೆ. ಇವಾಗ ಮಯನ್ಮಾರದಲ್ಲಿ 2000 ಅಲ್ಲಿ ಆಗಿರುವಂಥ ಎಲೆಕ್ಷನ್ ಅದು ಆ್ಯಕ್ಚುಲಿ 2020 ಆಗಿರುವಂಥ ಒಂದು ಎಲೆಕ್ಷನ್ ಅಡಿನಲ್ಲಿ ಇವರು 2000 ಆಗಿರುವಂಥ ಎಲೆಕ್ಷನಲ್ಲಿ 2021 ಅಲ್ಲಿ ಕಂಪ್ಲೀಟ್ ಆಗಿ ಇವಾಗ ಮಿಲಿಟರಿ ಕಾಪ್ ಬಂದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ 2020 ಎಲೆಕ್ಷನ್ ಪ್ರೊಸೆಸ್ನಲ್ಲಿ ಪ್ರಾಪರಾಗಿ ಪ್ರೊಸೀಜರ್ ಫಾಲೋ ಮಾಡಿಲ್ಲ, ಇಶ್ಯೂಸ್ ಇದೆ ಅಂತ ಅನ್ನೋದ್ರ ಮುಖಾಂತರ ಅಲ್ಲಿರುವಂಥ ನ್ಯಾಷನಲ್ ಯೂನಿಟಿ ಗೌರ್ಮೆಂಟ್ ಬಂದಿತ್ತಲ್ಲ, ಈ ಒಂದು ಸಂದರ್ಭದಲ್ಲಿ ಅವರನ್ನು ರಿಮೂವ್ ಮಾಡ್ತಾ ಮಿಲಿಟರಿ ಕಾಪ್ ಯಾವುದಿದೆಯಲ್ಲ ಇದು ತತ್ಮಾದವ್ ಅಂತಕ್ಕಂಥ ಮಿಲಿಟರಿ. ಸೊ ಇಲ್ಲಿ ಮಿಲಿಟರಿಗೆ ಇನ್ನೊಂದು ಟರ್ಮ್ ಅದು ಆ್ಯಕ್ಚುಲಿ, ಓಕೆ, ತತ್ಮಾಡಿವ್ ಅಂತಕ್ಕಂಥ ಟರ್ಮು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿರುವಂಥ ಕಂಟೆಕ್ಸ್ಟ್ ಏನಿದೆ ಅಂತಂದರೆ ಮಯನ್ಮಾರದಲ್ಲಿ ಮಿಲಿಟರಿ ಪವರ್ ಇದೆ. ಸೊ ಅಲ್ಲಿರ್ತಕ್ಕಂಥ ಪೊಲಿಟಿಕಲ್ ಪವರ್ ಆಗಿರ್ಬೋದು, ಎಥ್ನಿಕ್ ಗ್ರೂಪು ಸಹ ಈ ಒಂದು ಮಿಲಿಟರಿಯೊಂದಿಗೆ ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡಿದೆ. ಸೊ ಇದರಿಂದ ಈ ಗ್ರೂಪಿಂಗ್ಸ್ಗಳನ್ನು ನೀವು ನೋಡ್ಬೋದು, ವಾಪಸ್ ಅಲ್ಲಿರುವಂಥ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ಗಳು ಬರಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನ್ ಆಗಿರ್ಬೋದು. ಮತ್ತು ಬೇಸಿಕಲಿ ಏನಂದರೆ ಮಿಲಿಟರಿ ಪವರ್ ಇರೋದ್ರಿಂದ ಅಲ್ಲಿ ಅನ್ಸರ್ಟನಿಟಿ ಕ್ರಿಯೇಟ್ ಆಗಿದೆ, ಒಂದು ಸ್ಟೆಬಿಲಿಟಿ ಇಲ್ಲ, ಒಂದು ಪೀಸ್ ಇಲ್ಲ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಹಾಗಾಗಿ ಇಲ್ಲಿ ಕಂಟೆಕ್ಸ್ನ ನೋಡೋದಾದರೆ ಲಿಮಿಟೆಡ್ ಆಗಿರ್ತಕ್ಕಂಥ ಒಂದು ಡೆಮೋಕ್ರಸಿ ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ಮಯನ್ಮಾರದಲ್ಲಿ ಅನ್ಸರ್ಟನಿಟಿ ಕ್ರಿಯೇಟ್ ಆಗಿದೆ. ಹಾಗಾಗಿ ಅಲ್ಲಿರುವಂತಹ ಜನರು ಏನು ಮಾಡ್ತಾರೆ, ಬಾರ್ಡರ್ ಏರಿಯಾಗಳಲ್ಲಿ ಮೂವ್ ಆಗುವಂಥದ್ದನ್ನು ಕಾಣ್ಬೋದು. ಸೊ ನಿಯರ್ ಯಾವ್ಯಾವ ಕಂಟ್ರೀಸ್ಗಳಿದ್ದಾವೆ ಅವರೊಂದಿಗೆ ಮೂವ್ ಆಗೋದು, ಅಲ್ಲಿ ಬಂದರೆ ಬಾರ್ಡರ್ ಅನ್ಸರ್ಟನಿಟಿ ಕ್ರಿಯೇಟ್ ಆಗುತ್ತೆ. ಬಾರ್ಡರ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ಗಳು ಬೇರೆ ಒಂದು ನೇಬರಿಂಗ್ ಕಂಟ್ರಿಗಳೊಂದಿಗೆ ಇರ್ತಕ್ಕಂಥ ರಿಲೇಷನ್ಸ್ ಮೇಲೆ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಆರ್ಟಿಕಲಲ್ಲಿರುವಂಥ ಬೇಸಿಕ್ ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ಇವಾಗ ಬಾಂಗ್ಲಾದೇಶವನ್ನು ನಾವು ತೆಗೆದುಕೊಳ್ಳೋದಾದರೆ ಸುತ್ತುವರೆದಿರ್ತಕ್ಕಂಥ ಕಂಟ್ರೀಸ್ಗಳನ್ನು ನಾವು ನೋಡಬೇಕಾಗುತ್ತೆ. ಸೊ ಯಾವ್ಯಾವ ಕಂಟ್ರೀಸ್ಗಳು ಇದ್ದಾವೆ, ಬಾಂಗ್ಲಾದೇಶವನ್ನು ತೆಗೆದುಕೊಳ್ಬೋದು, ಅಂದರೆ ಮಯನ್ಮಾರವನ್ನು ಸುತ್ತುವರೆದು ಬಾಂಗ್ಲಾದೇಶ ಇದೆ. ನೆಕ್ಸ್ಟು ಆಮೇಲೆ ಇಂಡಿಯಾ ಅಂತ ನೋಡ್ತೀವಿ, ಚೈನಾ ಅಂತ ನೋಡ್ತೀವಿ, ಲಾವೋಸ್ ಆಗಿರ್ಬೋದು, ಥೈಲ್ಯಾಂಡ್, ಈ ರೀತಿಯಂಥ ನೇಷನ್ಸ್ಗಳು, ಒಟ್ಟಾರೆ 5 ನೇಷನ್ಸ್ಗಳು ಕವರ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಕಂಟೆಕ್ಸ್ಟ್ ನಡಿನಲ್ಲಿ ಅಲ್ಲಿ ಅನ್ಸರ್ಟನಿಟಿ ಇದೆ, ಸಿವಿಲ್ ವಾರ್ ನಡೀತಾ ಇದೆ. ಸೊ ಹಾಗಾಗಿ ಅದನ್ನು ನಾರ್ಮಲ್ ಕಂಡೀಷನ್ಗೆ ತರಬೇಕು ಅನ್ನುವಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ ನೇಬರಿಂಗ್ ಕಂಟ್ರೀಸಲ್ಲಿ ಆಗಿರುತ್ತೆ ಅಂತ ನಾವು ಕಾಣ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಅಲ್ಲಿರುವಂಥ ಒಂದು ರಿಯಾಲಿಟಿ ಬೇರೆ ಬೇರೆ ಕಂಟ್ರೀಸ್ಗಳ ಮೇಲೆ ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ನೇಷನ್ ಬಿಲ್ಡಿಂಗ್ ಕಂಡೀಷನ್ ಆಗಿರ್ಬೋದು, ಅಥವಾ ಎಥನಿಕ್ ಕಂಡೀಷನ್, ರಿಲಿಜಿಯಸ್ ಮೈನಾರಿಟೀಸ್ ಹೇಗೆ ಪೀಸ್ಫುಲಿ ಅಲ್ಲಿ ಇರಲಿಕ್ಕಾಗತ್ತೆ ಅನ್ನುವಂಥ ಕ್ವಶನ್ ಮಾರ್ಕನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ. ಇವಾಗ ಎಥ್ನಿಸಿಟಿ ಮತ್ತು ರೇಸ್ಗೆ ಸಂಬಂಧಪಟ್ಟಂಥ 2 ಡಿಫ್ರೆನ್ಸ್ ಅಂದರೆ, ಯಾವುದೇ ಒಂದು ಎಥ್ನಿಸಿಟಿ ಅಂತ ನಾವು ಕನ್ಸಿಡರ್ ಮಾಡುವ, ಎಥ್ನಿಕ್ ಅನ್ನುವಂಥ ವರ್ಡ್ ಕೊಟ್ಟಿದ್ದಾರಲ್ಲ, ಎಥ್ನಿಕ್ ಅಂತಂದಾಗ ಅಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾ ನಡಿಯಲ್ಲಿ ಲ್ಯಾಂಗ್ವೇಜ್ನ ಆಧಾರದ ಮೇಲೆ ಅಥವಾ ಒಂದು ಭಾಷಾ ಕಂಡೀಷನನ್ನು ನಾವು ನೋಡ್ಬೋದು. ಮತ್ತು ಅಲ್ಲಿರ್ತಕ್ಕಂಥ ಜನರ ರಿಲಿಜನ್, ಅವ್ರು ಏನು ರಿಲಿಜಿಯಸ್ ಪ್ರಾಕ್ಟೀಸಸನ್ನು ಮಾಡ್ತಾ ಇದ್ದಾರಲ್ಲ, ಅದು ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸೊ ಇವಾಗ ರೇಸ್ ಅಂದಾಗ ನಾವು ಏನು ಮಾಡ್ತೀವಿ, ರೇಸ್ ಅಂದರೆ ಜನರಲಿ ಅವರ ಒಂದು ಫಿಸಿಕಲ್ ಅಪಿಯರೆನ್ಸ್ ಅಷ್ಟೇ ನೋಡ್ತೀವಿ. ಎಥ್ನಿಕ್ ಅಂದಾಗ ಫಿಸಿಕಲ್ ಅಪಿಯರೆನ್ಸ್, ಈ ರೀತಿಯಂಥ ಡಿಫ್ರೆಂಟ್ ಫ್ಯಾಕ್ಟರ್ಸ್, ಲ್ಯಾಂಗ್ವೇಜ್ ಆಗಿರ್ಬೋದು, ಕಲ್ಚರಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ರಿಲಿಜಿಯಸ್, ಇವುಗಳನ್ನೆಲ್ಲ ಕನ್ಸಲ್ಟೇಷನ್ ಮಾಡ್ತಾ ನಾವು ಎಥ್ನಿಕ್ ಇರ್ಬೋದು. ಸೊ ಈ ಒಂದು ಎಥ್ನಿಕ್ ಗ್ರೂಪ್ ನಡಿನಲ್ಲಿ ಅನ್ಸರ್ಟನಿಟಿ ಅಥವಾ ಪೀಸ್ ಇಲ್ಲ ಅಂತ. ಸೊ ಈ ಒಂದು ಟ್ರಯಾಂಗಲ್ ಆರ್ಕಿಟೆಕ್ಚರನ್ನು, ಅದರಲ್ಲಿ ಡೆಮೋಕ್ರೆಟಿಕ್ ಯೂನಿಯನ್, ಫೆಡರಲ್ ಡೆಮೋಕ್ರೆಟಿಕ್ ಯೂನಿಯನನ್ನು ರೀಸ್ಟೋರ್ ಮಾಡಲಿಕ್ಕೆ ಸೊ ಇಲ್ಲಿರುವಂಥ ಆರ್ಗನೈಸೇಷನ್ಸ್ಗಳು ಸಹ ಇನ್ಫ್ಲೂಯೆನ್ಸ್ ಆಗಿದೆ ಅನ್ನೋದನ್ನು ಕಾಣ್ಬೋದು. ಸೊ ಇದು ಮಿಲಿಟರಿ ಪವರ್ಗೆ ಹೇಗೆ ಬಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಇರುವಂತಹ ಲೀಡರ್ಸ್ ಆಗಿರ್ಬೋದು, ಇವಾಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೀಜನಲ್ ಗ್ರೂಪ್ಸ್ಗಳು, UN ಆಗಿರ್ಬೋದು, ಏಷ್ಯನ್ ಗ್ರೂಪ್ಸ್ಗಳಾಗಿರ್ಬೋದು, ಇವು ಯಾವುದೇ ರೀತಿಯಾಗಿ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಆಗಿಲ್ಲ ಅಂತ. ಇವಾಗ ಭಾರತ ಈ ಒಂದು ಕಾನ್ಫ್ಲಿಕ್ಟನ್ನು ಯಾವ ರೀತಿಯಾಗಿ ರಿಸಾಲ್ವ್ ಮಾಡಲಿಕ್ಕೆ ಮುಂದಾಗಬೇಕು. ಫಸ್ಟ್ ಆಫ್ ಆಲ್ ಇವಾಗ ಅಲ್ಲಿರ್ತಕ್ಕಂಥ ಜನರು ಬಾರ್ಡರ್ ಏರಿಯಾಸನ್ನು ನಾವು ನೋಡೋದಾದರೆ ಮಣಿಪುರ್ ಮತ್ತು ಮಿಜೋರಾಮ್ ಅಂತ ಏರಿಯಾಗಳಲ್ಲಿ ಬರ್ತಾ ಇದ್ದಾರೆ, ಇನ್ಫ್ಲಕ್ಸ್ ಆಗ್ತಾ ಇದ್ದಾರೆ, ಇನ್ಫ್ಲೋ ಆಗ್ತಾ ಇದ್ದಾರೆ. ಸೊ ರೆಫ್ಯೂಜೀಸ್ಗಳ ಒಂದು ಇನ್ಫ್ಲೋ ಆಗುವಂಥ ಒಂದು ಕಂಡೀಷನನ್ನು ಮಣಿಪುರ್ ಹಾಗೂ ಮಿಜೋರಾಮಲ್ಲಿ ನೋಡ್ತೀವಿ. ಯಾಕೆ ಮಣಿಪುರ್ ಆ್ಯಂಡ್ ಮಿಜೋರಾಮ್ ಅಂತಂದರೆ, ಮಯನ್ಮಾರ್ಗೆ ಬಾರ್ಡರ್ ಆಗಿರುವಂಥ ಸ್ಟೇಟ್ಸ್ಗಳಿವು, ಮಣಿಪುರ್ ಆ್ಯಂಡ್ ಮಿಜೋರಾಮ್. ಇನ್ನೂ 2 ಸ್ಟೇಟ್ಸ್ಗಳಿದ್ದಾವೆ. ಸೊ ನಾರ್ತ್ ಈಸ್ಟರ್ನಲ್ಲಿ ಒಟ್ಟಾರೆಯಾಗಿ 4 ಸ್ಟೇಟ್ಸ್ಗಳು ಮಯನ್ಮಾರವನ್ನು ಸುತ್ತುವರಿಯುತ್ತೆ. ಅಂದರೆ ಮಯನ್ಮಾರ್ ಬಾರ್ಡರ್ಗೆ ಟಚ್ ಆಗಿರೋದನ್ನು. ಇನ್ನು 2 ಯಾವಿದಾವೆ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಒಟ್ಟಾರೆಯಾಗಿ 4 ಇದ್ದಾವೆ ಅನ್ನೋದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕು. ಸೊ ಇದರ ಆಧಾರದ ಮೇಲೆ
ನಾರ್ತ್ ಈಸ್ಟರ್ನ್ ರೀಜನ್ ಮೇಲೆ ನಿಮಗೆ ಮ್ಯಾಪಿಂಗ್ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಬಂದಿರ್ತವೆ. ಬಾರ್ಡರಿಗೆ ಯಾವ ರೀತಿಯಾಗಿದೆ ಅಂತ ನೀವು ಡೈಲಿ ಬೇಸಿಸ್ ಮೇಲೆ ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಸಿ ಮಣಿಪುರ್ ಮಿಜೋರಾಮಿಗೆ ಬರ್ತಾ ಇದ್ದಾರೆ ಅಂತ ನಾವು ನೋಡಿದ್ವಿ. ರೆಫ್ಯೂಜೀಸ್ಗಳು ಬರ್ತಾ ಇದ್ದಾರೆ. ರೆಫ್ಯೂಜೀಸ್ಗಳು ಒಂದು ಕಂಟ್ರಿಗೆ ಬಂದಂದರೆ ಅಲ್ಲಿ ಇರ್ತಕ್ಕಂಥ ಕಂಟ್ರೀಸ್ಗೆ ಬೇಕಾಗುವಂಥ ರಿಸೋರ್ಸ್ ಆಗಿರ್ಬೋದು, ಮತ್ತು ಆಮೇಲೆ ಸೆಕ್ಯೂರಿಟಿ ಕ್ವಶನ್ ಎಷ್ಟಿರುತ್ತೆ. ಸೊ ಅಲ್ಲಿ ಬಂದವರು ಟೆರರಿಸಮ್ ಆ್ಯಕ್ಟಿವಿಟೀಸ್ ಇರ್ಬೋದಲ್ಲ, ಯಾಕೆಂದರೆ ಅಲ್ಲಿರುವಂಥ ಎತ್ನಿಕ್ ಗ್ರೂಪ್ ಇವಾಗ ಆಲ್ರೆಡಿ ರೆಬಲ್ ಆಗಿರ್ತಾರೆ. ಅಲ್ಲಿ ಇರುವಂಥ ಮಿಲಿಟರಿ ಕಂಡೀಷನ್ ಆಗಿರೋದು, ಇದಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಏನೇನು ಗ್ರೂಪಿಂಗ್ಸ್ಗಳಿದಾವಲ್ಲ, ಅಲ್ಲಿರುವಂಥ ಲೀಡರ್ಸ್ಗಳು ನಮ್ಮ ದೇಶದಲ್ಲಿರುವಂತಹ ಸಾಮಾನ್ಯ ಜನರ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು. ಅಥವಾ ಅಲ್ಲಿರ್ತಕ್ಕಂಥ ನಮ್ಮ ಒಂದು ಮಣಿಪುರ್ ಮಿಜೋರಾಮಲ್ಲಿರುವಂತಹ ಗ್ರೂಪ್ಗಳು ಏನಿರುತ್ತಲ್ಲ, ಮಿಲಿಟರಿ ಗ್ರೂಪ್ಸ್ ಅಥವಾ ಲೋಕಲ್ ಗ್ರೂಪ್ಸ್ಗಳಿರುತ್ತಲ್ಲ, ಅವ್ರಿಗೂ ಸಹ ಇನ್ಫ್ಲೂಯೆನ್ಸ್ ಮಾಡ್ಬೋದಲ್ಲ. ಸೊ ಒಟ್ಟಾರೆಯಾಗಿ ಒಂದು ರೆಬೆಲ್ ಕಂಡೀಷನನ್ನು ಅಥವಾ ಬಾರ್ಡರ್ ಅನ್ಸರ್ಟಿನಿಟಿಯನ್ನು ಕ್ರಿಯೇಟ್ ಅಂತ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡಬೇಕು. ಬಾರ್ಡರ್ಗೆ ಸಂಬಂಧಪಟ್ಟಂತೆ ಭಾರತ ಹೇಗೆ ಇಲ್ಲಿ ಅಗ್ರೀವ್ಡ್ ಆಗಿರುವಂಥ ಸಿಚುವೇಶನ್ ಇದೆ, ಸೆಕ್ಯೂರಿಟಿ ಕನ್ಸರ್ನ್ ಇದೆ. ಸೊ ಭಾರತ ಹೇಗೆ ಟ್ಯಾಕಲ್ ಮಾಡಬೇಕು, ಇಂಡಿಯಾದ ಒಂದು ಇಂಟ್ರೆಸ್ಟು ಹೇಗೆ ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಮುಂದಾಗಬೇಕು ಅಂತ. ಸೊ ಆ ಒಂದು ಏರಿಯಾ ನಡೆಯಲಿ. ಸೆಕೆಂಡ್ ಪಾಯಿಂಟ್ ಏನಂತಂದರೆ ಇಲ್ಲಿ ಕಮ್ಯುನಿಕೇಷನ್ಸ್ ಲಿಂಕ್ಸ್ಗಳನ್ನು ಬೆಳೆಸಬೇಕು ಅಂತ. ಸೊ ಇಲ್ಲಿ ಅದರಲ್ಲೂ ಮಯನ್ಮಾರ್ಗೆ ಸಂಬಂಧಪಟ್ಟಂತೆ ಚಿನ್ ನ್ಯಾಷನಲ್ ಆರ್ಮಿ, ಅರ್ಕನ್ ಆರ್ಮಿ, NUG ಅಂತ ನಾವು ಇವಾಗ ನೋಡಿದ್ವಲ್ಲ. ಸೊ ಇನ್ನು ಒಂದು ನ್ಯಾಷನಲ್ ಯೂನಿಟಿ ಗೌರ್ಮೆಂಟ್, ಇವರ ಮುಂದೆ ಒಂದು ಕಮ್ಯುನಿಕೇಷನ್ ಲಿಂಕನ್ನು ಬೆಳೆಸಬೇಕು, ಅಲ್ಲಿ ನಾರ್ಮಲ್ಸಿ ತರಲಿಕ್ಕೆ ಮುಂದಾಗಬೇಕು ಅಂತ. ಸೊ ಮಿಲಿಟರಿಗೆ ಸಂಬಂಧಪಟ್ಟಂತೆ ಭಾರತ ಇವಾಗ ಪ್ರೆಸೆಂಟ್ ಇರುವಂತಹ ಮಿಲಿಟರಿ ಜೊತೆಗೂ ಏನು ಮಾಡಬೇಕು, ಪ್ರಾಪರ್ ಆಗಿರುವಂಥ ಒಂದು ಫ್ರೆಂಡ್ಲಿ ಎಂಗೇಜ್ಮೆಂಟನ್ನು ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಲಿ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಅದರೊಂದಿಗೆ ವಾಪಸ್ ಅಲ್ಲಿ ಒಂದು ಡೆಮೋಕ್ರೆಟಿಕ್ ವ್ಯಾಲ್ಯೂಸನ್ನು, ಫೆಡರಲ್ ಸಿಸ್ಟಮನ್ನು ರೀಸ್ಟೋರ್ ಮಾಡಲಿಕ್ಕೆ ಮುಂದಾಗಬೇಕು ಅಂತ. ಫೆಡರಲ್ ಡೆಮೋಕ್ರೆಟಿಕ್ ಯೂನಿಯನನ್ನು ವಾಪಸ್ ರೀಸ್ಟೋರ್ ಮಾಡಲಿಕ್ಕೆ, ನಾರ್ಮಲ್ಸಿಮನ್ನು ಮಾಡಲಿಕ್ಕೆ, ಫೆಡರಲ್ ಡೆಮೋಕ್ರಸಿಗೆ ಸಂಬಂಧಪಟ್ಟಂತೆ ಭಾರತ ಎಫರ್ಟ್ಸನ್ನು ಹಾಕಬೇಕು ಅಂತ. ಸೊ ಇಲ್ಲಿ ಒಂದು ಬ್ಲೂ ಪ್ರಿಂಟನ್ನು ತಯಾರು ಮಾಡಬೇಕಾಗತ್ತೆ. ಸೊ ಬ್ಲೂ ಪ್ರಿಂಟನ್ನು ಮಾಡೋದ್ರ ಮುಖಾಂತರ ಒಂದು ಸೆಕ್ಯೂರಿಟಿ ಸ್ಟೆಬಿಲಿಟಿಯನ್ನು ತರಬಹುದು. ಈ ಒಂದು ಬ್ಲೂ ಪ್ರಿಂಟನ್ನು ಮಯನ್ಮಾರ್ಗೆ ಪ್ರೊವೈಡ್ ಮಾಡಬೇಕು ಅಂತ. ಸೊ ಈ ಒಂದು ಫೆಡರಲ್ ಡೆಮೋಕ್ರಸಿಗೆ ಸಂಬಂಧಪಟ್ಟಂತೆ ಟ್ರಾನ್ಸಿಷನ್ ತರಲಿಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಸುತ್ತುವರೆದಿರ್ತಕ್ಕಂಥ ನೇಷನ್ಸ್ಗಳಲ್ಲಿ ನಾವು ಲಾವೋಸ್, ಮಲೇಷ್ಯಾ ಈ ರೀತಿಯಂಥ ಎಲ್ಲ ನೇಷನ್ಸ್ಗಳಿದೆ. ಒಂದು ಕಾನ್ಕ್ಲೇವನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಸಪೋರ್ಟಿಂಗ್ ಕಂಡೀಷನ್ಸ್, ನಾವೆಲ್ಲ ಇಲ್ಲಿ ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಒಂದು ಕನ್ಸಿಡ್ರೇಷನ್. ಸೊ ಈ ಒಂದು ಟ್ರಾನ್ಸಿಷನ್ಗೆ ಸಹಕಾರಿಯಾಗಲಿಕ್ಕೆ ಭಾರತ ಏನು ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು, ಭಾರತ ಒಂದು ಪಾಲಿಸಿ ಹೇಗೆ ಅಡಾಪ್ಟೇಷನ್ ಇರಬೇಕು, ನಾವು ಬೈಲ್ಯಾಟ್ರಲ್ ಟೈಸ್ ನಡಿನಲ್ಲಿ ಹೇಗೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ಡೈಮೆನ್ಷನನ್ನು ಇಲ್ಲಿ ಕಾಣ್ಬೋದು. ಸೊ ಅಲ್ಲಿರುವಂಥ ಒಂದು ಸಿವಿಲ್ ವಾರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲ್ನಿಂದ ಏನು ಕಂಟೆಕ್ಸ್ಟ್ ಇದೆ, ಭಾರತದ ಒಂದು ರಿಲೇಷನ್ ಏನಾದರೂ ಬಂದಿದ್ರೆ ಕಂಟ್ರಿಗಳೊಂದಿಗೆ ನಮಗೆ ಬೇಕಾಗುತ್ತೆ. ಇದರೊಂದಿಗೆ ಇದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಒಂದು ಡೈಮೆನ್ಷನ್. ಸೊ ಭಾರತ ಮತ್ತು ಮಯನ್ಮಾರ್ಗೆ ಸಂಬಂಧಪಟ್ಟಂಥ ಕನ್ಸಿಡರೇಷನ್ ಕಂಟೆಕ್ಸ್ಟ್ ಕ್ಲಿಯರ್ ಆಗಿದೆ, ಇಲ್ಲಿರುವಂಥ ಸಿವಿಲ್ ವಾರ್. ಸೊ ಹಾಗಾಗಿ ಈ ಒಂದು ಸೌತ್ ಈಸ್ಟ್ ಏಷ್ಯನ್ ನಡಿನಲ್ಲಿ ಸಿಕ್ ಮ್ಯಾನ್ ಆಫ್ ಸೌತ್ ಈಸ್ಟ್ ಏಷ್ಯಾ ಅಂತಲೇ ಮಯನ್ಮಾರ್ ಅಂತ ಅನಿಸ್ಕೊಳ್ಳುತ್ತೆ. ಯಾಕೆಂದರೆ ಅಲ್ಲಿರುವಂಥ ಪೊಲಿಟಿಕಲ್ ಕ್ಲಾಸ್, ಎಥ್ನಿಕ್ ಕ್ಲಾಸ್ಗಳ ಒಂದು ಕಾನ್ಫ್ಲಿಕ್ಟ್ಗಳು ಏನು ಕ್ರಿಯೇಟ್ ಆಗಿದೆ, ಮಿಲಿಟರಿ ಅಪೋಸಿಟ್ ಆಗಿ ಏನು ಕ್ರಿಯೇಟ್ ಆಗಿದೆಯಲ್ಲ, ಇದಕ್ಕೆ ಸಂಬಂಧಿಸಿದಂಥ ಒಂದು ಕಂಟೆಕ್ಸ್ಟನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇದರೊಂದಿಗೆ ನಮಗೆ ಬೇಸಿಕಲಿ ಬೇಕಾಗಿರುವಂಥ ಇನ್ನೊಂದು ಮ್ಯಾಪಿಂಗ್ ಅಂತಂದರೆ, ಸೊ ಯಾವ್ಯಾವ ಕಂಟ್ರೀಸ್ಗಳು ಸುತ್ತುವರೆದಿದ್ದಾವೆ ಅನ್ನೋದನ್ನು ಸಹ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿಯಾಗುತ್ತೆ. ಸೊ ಯಾವ್ಯಾವ ಕಂಟ್ರೀಸ್ಗಳಿದ್ದಾವೆ, ಈ ಒಂದು ಇಮೇಜನ್ನು ನೋಡ್ಬೋದು. ಟೆಲಿಗ್ರಾಮಲ್ಲಿ ನಿಮ್ಗೆ ಆಲ್ರೆಡಿ ಇದನ್ನು ಪೋಸ್ಟ್ ಮಾಡ್ತಾರೆ. ನಿನ್ನೆ ಒಂದು PDF ಅನ್ನು ಪೋಸ್ಟ್ ಮಾಡಿದ್ದಾರೆ. ಇವತ್ತು ಲಿಂಕನ್ನು ಕೊಟ್ಟಿರ್ತಾರೆ, ಇವತ್ತಿನ ಒಂದು ನ್ಯೂಸ್ ಅನಾಲಿಸಿಸ್ ಡಿಸ್ಕ್ರಿಪ್ಷನಲ್ಲಿ. ಅದರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಕಲರೇಷನ್ನ ಮುಖಾಂತರ ನೀವು ಈಸಿಯಾಗಿ ರೀಕಾಲ್ ಮಾಡ್ಕೋಬೋದು. ಸೊ ಕೋಸ್ಟ್ ಲೈನ್ ಏರಿಯಾ ಅಬ್ಸರ್ವ್ ಮಾಡಿ ಅಷ್ಟೇ. ಕೋಸ್ಟ್ ಲೈನ್ ಏರಿಯಾದಲ್ಲಿ ಯಾವ್ಯಾವ ವಾಟರ್ ಬಾಡೀಸ್ಗಳಿದ್ದಾವೆ, ಕೋಸ್ಟ್ ಲೈನ್ ಅನ್ನು ನೋಡಿದಾಗ ಬೇ ಆಫ್ ಬೆಂಗಾಲ್ ಇಲ್ಲಿದೆ. ಸೊ ಅಂಡಮಾನ್ ಸಿ, ನಾಟ್ ಅರೇಬಿಯನ್, ಇದು ಅಂಡಮಾನ್ ಸಿ, ಸ್ಪೆಸಿಫಿಕಲಿ ಅಂಡಮಾನ್ ಸಿ, ಬೇ ಆಫ್ ಬೆಂಗಾಲ್ ಇಲ್ಲಿ ಕಾಣ್ತೀವಿ, ಅರೇಬಿಯನ್ ಸಿ ಕಡೆಯಲ್ಲಿ ಬರುತ್ತೆ. ಸೊ ಬೇ ಆಫ್ ಬೆಂಗಾಲ್ ಮತ್ತು ಅಂಡಮಾನ್ ಸಿ. ಇಲ್ಲಿ ಬರ್ಮಾ ಅಂದರೆ ಅದು ಮೊದಲು ಬರ್ಮಾ ಅಂತ ಕರಿತಿದ್ದು, ಇವಾಗ ಮಯನ್ಮಾರ್ ಇದರ ಸುತ್ತುವರೆದಿರುವಂಥ ನೇಷನ್ಸ್ಗಳು 5 ಅಂತ ನಾವು ಅವಾಗಲೇ ನೋಡಿದ್ವಲ್ಲ. ಸೊ ಬಾಂಗ್ಲಾದೇಶವನ್ನು ನೋಡ್ಬೋದು. ಈ ಬ್ಲೂ ಕಲರೇಷನ್ ಡಿಫ್ರೆಂಟ್ ಆಗಿರೋದು ನೋಡಿ, ಜನರಲ್ ಆಗಿರುವಂಥ ಮ್ಯಾಪನ್ನು ನೋಡಬೇಡಿ, ಕಲರೇಷನ್ ಡಿಫ್ರೆಂಟ್ ಆಗಿದ್ದರೆ ಸೊ ಬೇರೆ ಕಂಟ್ರಿಗಳನ್ನು ಸಹ ನೀವು ಪ್ಯಾರಲಲ್ಲಿ ಅಬ್ಸರ್ವ್ ಮಾಡಲಿಕ್ಕೆ ಸಾಧ್ಯತೆ. ಈ ರೀತಿಯಂಥ ಇಮೇಜಸ್ಗಳನ್ನು ಪಿಕಪ್ ಮಾಡ್ಕೊಳ್ಳಿ. ಮಯನ್ಮಾರ್ನ ಬಾರ್ಡರ್ ಮಾಡಿರುವಂಥ ಈ ಬಾಂಗ್ಲಾದೇಶ ಅಂತಿದೆ. ಸೊ ಒಟ್ಟಾರೆ 5 ಇದೆ ಅಲ್ಲ, ಬಾಂಗ್ಲಾದೇಶನ ನಾವು ಇಲ್ಲಿ ಕಾಣ್ಬೋದು. ನೆಕ್ಸ್ಟ್ ಇಂಡಿಯಾ ಬರುತ್ತೆ. 4 ಸ್ಟೇಟ್ ಅಂತ ಹೇಳಿದ್ದೀನಿ. 4 ಸ್ಟೇಟಲ್ಲಿ 2 ನೋಡಿದ್ವಿ, ಮಣಿಪುರ್, ಮಿಜೋರಾಂ. ಇನ್ನೆರಡು ಯಾವಿದಾವೆ ಅಂತ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಚೈನಾ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಲಾವೋಸ್ ಇದೆ. ವಿಯೆಟ್ನಾಂ ಇಲ್ಲ. ವಿಯೆಟ್ನಾಂ ಇಲ್ಲ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಆಪ್ಷನ್ಸ್ ಕೊಡೋದೇ ಇದನ್ನ ಕೊಡ್ತಾರೆ ಕನ್ಫ್ಯೂಷನ್ ಆಗಲಿ ಅಂತ. ವಿಯೆಟ್ನಾಂ ಇಲ್ಲ. 5 ಇದೆ. ಲಾವೋಸ್ ಇದೆ, ಥೈಲ್ಯಾಂಡ್ ಇದೆ. 1 2 3 4 5 ಗೊತ್ತಾಯ್ತಲ್ಲ. ವಾಟರ್ ಬಾಡೀಸ್ ಬೇ ಆಫ್ ಬೆಂಗಾಲ್ ಮತ್ತು ಅಂಡಮಾನ್ ಸಿ. ಸೊ ಇಷ್ಟು ನೀವು ಮ್ಯಾಪಿಂಗ್ನ ಆಧಾರದ ಮೇಲೆ ತಿಳಿದುಕೊಳ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಫ್ರಾನ್ಸ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಫ್ರಾನ್ಸ್ ರಿಲೇಷನ್ ಅಡಿನಲ್ಲಿ ಈ ಒಂದು ಆರ್ಟಿಕಲ್ಲಿ ಸ್ಪೆಸಿಫಿಕಲಿ
ನಾವು ಒಳ್ಳೆ ರಿಲೇಷನ್ಸನ್ನು ಹೊಂದಿದ್ದೀವಿ ಅಂತ. ಇವಾಗ P5 ನೇಷನ್ಸ್ಗಳಂತ ನಾವು ಕಾಣ್ತೀವಿ. ಈ ಒಂದು P5 ನೇಷನ್ಸ್ ನಡಿನಲ್ಲಿ ಯಾವ್ಯಾವ ಇದಾವೆ? P5 ನೇಷನ್ಸ್ ನಡಿನಲ್ಲಿ UK, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಅಂತ ಕಾಣ್ಬೋದು, ಫ್ರಾನ್ಸ್ ಆಗಿರ್ಬೋದು, ನೆಕ್ಸ್ಟು ಚೈನಾ, ರಷ್ಯಾ. ಓಕೆ, 1 2 3 4 5. ಹಾಂ, ಇದರಲ್ಲಿ ಫ್ರಾನ್ಸ್ ಯಾವಾಗಲೂ ಭಾರತಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನ ಕಾಣ್ಬೋದು. ಈ ಯುನೈಟೆಡ್ ನೇಷನ್ಸಲ್ಲಿರ್ತಕ್ಕಂಥ 5 ಕಂಟ್ರೀಸ್ಗಳು, P5 ನೇಷನ್ಸ್ಗಳೇನಿದಾವಲ್ಲ, ಸೊ ಇನ್ಫ್ಲುಯೆನ್ಸ್ ಮಾಡುತ್ತದ ಈ ಕಂಟ್ರೀಸ್ಗಳಿಂದನೇ ನಾವು ಇನ್ಫ್ಲುಯೆನ್ಸ್ ಆಗೋದನ್ನು ಕಾಣ್ತೀವಿ ಯುನೈಟೆಡ್ ನೇಷನ್ಸ್. ಈ ಪರ್ಮನೆಂಟ್ ಮೆಂಬರ್ಸ್ಗಳಲ್ಲಿ ಫ್ರಾನ್ಸ್ ಯಾವಾಗಲೂ ಭಾರತದೊಂದಿಗೆ ಇರ್ತಕ್ಕಂಥ ಒಲವು, ಹಿಸ್ಟಾರಿಕಲಿ ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನು ಆಗಿರ್ಬೋದು. ಅದರಲ್ಲೂ ಇವಾಗ ರೀಸೆಂಟಾಗಿ ನಮ್ಮ ಒಂದು ರಿಪಬ್ಲಿಕ್ ಡೇ ಪ್ಯಾರೇಡ್ ನಡಿನಲ್ಲಿ ಫ್ರೆಂಚ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇವರು ವಿಸಿಟ್ ಮಾಡಿರೋದನ್ನು ಕಾಣ್ತಾ ಇದ್ವಿ. ಮೋದಿಜಿಯವರು ಸಹ ರೀಸೆಂಟಾಗಿ ವಿಸಿಟ್ ಮಾಡಿರೋದನ್ನು. ಸೊ ಅವರು ಹೈಯೆಸ್ಟ್ ವಿಸಿಟ್ ಮಾಡಿರ್ತಕ್ಕಂತಹ ನೇಷನ್ ಪ್ರೆಸಿಡೆಂಟ್ ಅಂದರೆ ಫ್ರಾನ್ಸೇ ಅನಿಸ್ಕೊಳ್ಳುತ್ತೆ. ಸೊ ಈ ನಿಟ್ಟಿನಲ್ಲಿ ಫ್ರಾನ್ಸ್ ಮತ್ತು ನಮ್ಮ ದೇಶದ ಸ್ಟ್ರಾಟಜಿಕ್ ರಿಲೇಷನ್ಸ್, ಇವಾಗ ನಾವು ಈ ಒಂದು ಆರ್ಟಿಕಲ್ ನೋಡಿ, ವಾಟ್ ಮೇಕ್ಸ್ ದ ಇಂಡಿಯಾ ಫ್ರಾನ್ಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಟಿಕ್ ಅಂತ. ಅಂದರೆ ಇವಾಗ ರೈಟ್ ಅನ್ನುವಂಥ ಒಂದು ಕಂಟೆಕ್ಸ್ನ ಕನ್ಸಿಡರ್ ಮಾಡ್ಬೋದು. ವಿ ಆರ್ ಇನ್ ದ ರೈಟ್ ಪಾತ್, ವಿ ಬೋತ್ ಆರ್ ಇನ್ ದ ರೈಟ್ ಪಾತ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಒರಿಜಿನಲಿ ನಮ್ಮ ಒಂದು ಸ್ಟ್ರಾಟಜಿಕ್ ಕಂಡೀಷನ್ಸ್, ಎರಡು ಕಂಟ್ರಿಗಳ ಮಧ್ಯೆ ಸ್ಟ್ರಾಟಜಿಕ್ ಕಂಡೀಷನನ್ನು ನೋಡೋದಾದರೆ, ಸ್ಪೆಸಿಫಿಕಲಿ ಇವಾಗ ನಾವು ಬಿಡನ್ ಅವ್ರಿಗೂ ಸಹ ಇನ್ವೈಟ್ ಮಾಡಿದ್ದೀವಿ. ಕ್ವಾಡ್ ಮೆಂಬರಿಂಗ್ ಕಂಟ್ರಿ ನಡಿನಲ್ಲಿ ಬಿಡನ್ ಅವರು ಸ್ವಲ್ಪ ಮೀಟಿಂಗ್ ಅಟೆಂಡ್ ಆಗಲ್ಲ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಮಾಡಿದಾಗ ಎಕ್ಸಾಮ್ಷನ್ಸನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅಂದರೆ ಅವರಾಗಿ ಹಿಂದೇಟ್ ಹಾಕಿರೋದನ್ನು ಕಾಣ್ತಾ ಇದ್ದೀವಿ. ಭಾರತ ಎಲ್ಲರೊಂದಿಗೂ ಒಳ್ಳೆ ರಿಲೇಷನ್ಸನ್ನು ಮಾಡಿದ್ದಾರೆ, ಆದರೆ ಫ್ರೆಂಚ್ ಅವರು ಪರ್ಟಿಕ್ಯುಲರ್ಲಿ ನಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಅವರು ನಮಗೆ ಒಲವನ್ನು ತೋರಿಸ್ತಾ ಇದ್ದಾರೆ ಅಂತ ಕಾಣ್ಬೋದು. ಈ ಒಂದು ರಿಪಬ್ಲಿಕ್ 1998ನಲ್ಲಿನೂ ಸಹ ಫ್ರೆಂಚ್ ಪ್ರೆಸಿಡೆಂಟ್ ಆಗಿರುವಂಥವ್ರು ನಮ್ಮ ದೇಶಕ್ಕೆ ರಿಪಬ್ಲಿಕ್ ಡೇ ನಡಿಯಲ್ಲಿ ಗೆಸ್ಟ್ ಆಗಿ ಬಂದಿರೋದನ್ನು ಕಾಣ್ತಾ ಇದ್ವಿ 1998. ಸೊ ಅದನ್ನು ಸಹ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಭಾರತದ ಒಂದು ಕನ್ಸರ್ನ್, ಈ ಫಾರ್ ಎಕ್ಸಾಂಪಲ್ ಇವಾಗ 1998 ಭಾರತ ಸೀರೀಸ್ ಲೆವೆಲಲ್ಲಿ ಈ ನ್ಯೂಕ್ಲಿಯರ್ ರಿಲೇಟೆಡ್ ಇರ್ತಕ್ಕಂಥ ಟೆಸ್ಟಿಂಗನ್ನು ಮಾಡುವಾಗ ಈ ಒಂದು ಸಂದರ್ಭದಲ್ಲಿ ಅವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನ್ಯೂಕ್ಲಿಯರ್ ರಿಲೇಟೆಡ್ ಇರುವಂತೆ ಭಾರತದ ಒಂದು ಸಪೋರ್ಟನ್ನು ಫ್ರೆಂಚ್ನ ಮುಖಾಂತರ ಕಾಣುವಂಥದ್ದು. ಸೊ ಓಪನ್ ಡೈಲಾಗ್ ಏನಿದೆಯಲ್ಲ ಇಂಡಿಯಾ ಮತ್ತು ಫ್ರೆಂಚ್ನ ಮಧ್ಯೆ, ಅದು ತುಂಬ ಫ್ರೆಂಡ್ಲಿ ರಿಲೇಷನ್ ಇದೆ, ಅಂದರೆ ತುಂಬ ಟ್ರಾನ್ಸ್ಪರೆಂಟ್ ಇದೆ ಅನ್ನುವಂಥದ್ದಾಗಿ ಕಾಣ್ಬೋದು. ಈವನ್ ಇದು ಭಾರತದ ಇಂಪಾರ್ಟೆನ್ಸನ್ನು ಕನ್ಸಿಡರ್ ಮಾಡುತ್ತೆ. ಭಾರತ ಇವಾಗ ಇಂಡಿಯನ್ ಓಷನ್ ಅಡಿಯಲ್ಲಿ ಆಗಿರ್ಬೋದು, ಇಂಡೋ ಪೆಸಿಫಿಕ್ ರೀಜನಲ್ಲಿ ತನ್ನ ಒಂದು ಪವರನ್ನು ಹೇಗೆ ಪವರ್ನ ಮುಖಾಂತರ ಇನ್ಫ್ಲುಯೆನ್ಸನ್ನು ಮಾಡ್ತಾ ಇದೆ, ಇದನ್ನು ಅವರು ಐಡೆಂಟಿಫೈ ಮಾಡಿದ್ದಾರೆ ಅಂತ ಕಾಣ್ಬೋದು. ಇವಾಗ ಅದೇ ಸಮಯದಲ್ಲಿ ಕೋಲ್ಡ್ ವಾರ್ ಆಗಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಬೇರೆ ಬೇರೆ ಕಂಟ್ರೀಸ್ಗಳು ಒಂದು ಸ್ವಲ್ಪ ಗ್ರೂಪಿಂಗ್ಗೆ ಸಪೋರ್ಟ್ ಮಾಡೋದನ್ನು ಕಾಣ್ತೀವಿ. ಆವಾಗ ಭಾರತ ನಾನ್ ಅಲೈನ್ಮೆಂಟ್ ಮೂಮೆಂಟನ್ನು ಅಥವಾ ಅಲೈನ್ಮೆಂಟನ್ನು ಕನ್ಸಿಡರ್ ಮಾಡಿದಾಗ ಅದೇ ಸಂದರ್ಭದಲ್ಲಿ ಈ ಫ್ರೆಂಚ್ ಅವರು ಸಹ ನ್ಯಾಟೋ ಗ್ರೂಪಿಂಗ್ ಸೇರೋದನ್ನು ಕಾಣ್ಬೋದು. ಸೊ ನ್ಯಾಟೋ ಗ್ರೂಪಿಂಗ್ಗೆ ಸಂಬಂಧಪಟ್ಟಂತೆಯೂ ಸಹ ಇವರು ಅದೇ ಬ್ರಿಸೆಲಲ್ಲಿದೆ, ಆ್ಯಕ್ಚುಲಿ ಬೆಲ್ಜಿಯಮಲ್ಲಿ ಈ ಪ್ರೆಸೆಂಟ್ ಕಂಡೀಷನಲ್ಲಿ. ಆವಾಗ ಕೆಲವೊಂದಿಷ್ಟು ಅನ್ಸರ್ಟನಿಟೀಸ್ಗಳು ಸಹ ಈ US ಇಂದ ಫ್ರೆಂಚ್ಗೆ ಆಗಿರೋದನ್ನು ಕಾಣುವಂಥದ್ದು. ಸೊ ಫ್ರೆಂಚು ಸಹ ಇವತ್ತು ಕೆಲವೊಂದಿಷ್ಟು ಡಿಸ್ಕಂಫರ್ಟನ್ನು US ಇಂದ ಫೀಲ್ ಮಾಡ್ತಿದೆ ಅನ್ನುವಂಥದ್ದನ್ನು ಇಲ್ಲಿ ಕಂಟೆಕ್ಸ್ಟ್ ಆಗಿ ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇವಾಗ ಭಾರತದ ಒಂದು ಸ್ಟೇಟಸ್ ಅಥವಾ ಭಾರತನೂ ಹೇಗೆ ಮೂವ್ ಆಗ್ತಾ ಬಂದಿದೆ, ಇದು ಸಹ ಹೇಗೆ ಮೂವ್ ಆಗ್ತಾ ಬರ್ತಾ ಇದೆ ಅಂತ ಕಾಣ್ಬೋದು. ಇವಾಗ P5 ಕಂಟ್ರೀಸ್ನಲ್ಲಿ ಭಾರತದೊಂದಿಗೆ ಸಪೋರ್ಟ್ ಮಾಡಿರೋಂಥ ಫಸ್ಟ್ ಕಂಟ್ರಿ ಅಂತ ಇವಾಗ ಇದು ಅನಿಸ್ಕೊಳ್ಳುತ್ತೆ ಅಂತ ಈ ಪ್ಯಾರಾಗ್ರಾಫ್ನಲ್ಲಿ ಕಾಣುವಂಥದ್ದು. ಸೊ ಇವಾಗ ಸ್ಟ್ರಾಟಜಿಕ್ ಅಟಾನಮಿಗೆ ಸಂಬಂಧಿಸಿದಂತೆ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಸ್ಟ್ರಾಟಜಿಕ್ ಅಟಾನಮಿ ಅಂತಂದಾಗ ಇವಾಗ ಜನರಲಿ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ನ ಪ್ರಿನ್ಸಿಪಲ್ಸೇ ಹೇಗಿರುತ್ತೆ, ನಾವು ಇವಾಗ ಸಾರ್ವಭೌಮತ್ವವನ್ನು ಸಾಧಿಸೋದು, ನಾವು ಯಾವುದೇ ರೀತಿಯಾಗಿ ಬೇರೆಯವ್ರಿಗೆ ಹತ್ರ ಹೋಗಲ್ಲ, ಅದು ಬೇಸಿಕ್ಲಿ ಹೇಳತ್ತೀನಿ. ಯಾಕಂದರೆ ಬೇರೆಯವರ ಕಂಟ್ರಿ ಇಂಟರ್ನಲ್ ಅಫೇರ್ಸ್ಗೆ ಹೋಗುವಂಥದ್ದಿಲ್ಲ, ಅಥವಾ ಬೇರೆಯವ್ರನ್ನೂ ಸಹ ನಮ್ಮ ಕಂಟ್ರಿ ಬಂದು ಯಾವುದೇ ರೀತಿ ತೊಂದರೆ ಮಾಡದೇ ಇರೋ ಥರ ತಡೆಗಟ್ಟಲಿಕ್ಕೆ ಈ ಒಂದು ಕಾನ್ಸೆಪ್ಟು ನಮಗೆ ಸಹಕಾರಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ ಫ್ರೆಂಚ್ ಐಡಿಯಾಲಜಿ ಆಗಿರ್ಬೋದು, ಭಾರತದ ಒಂದು ಐಡಿಯಾಲಜಿ ಸೇಮ್ ಇದೆ ಅಂತ. ಸೊ ಇವಾಗ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ಏರಿಯಾಗಳ ಮೇಲೆ ಎರಡೂ ಕಂಟ್ರೀಸ್ಗಳು ಫೋಕಸನ್ನು ಮಾಡ್ತಾ ಇದೆ ಅನ್ನೋದಾಗಲಿ, ನ್ಯೂಕ್ಲಿಯರ್ ಮತ್ತು ಸ್ಪೇಸ್, ಡಿಫೆನ್ಸ್, ಬೇಸಿಕಲಿ ಇವು ಪಿಲ್ಲರ್, ಈ 3 ಪಿಲ್ಲರ್ಗಳ ಮುಖಾಂತರ ಎರಡು ಕಂಟ್ರಿಗಳು ಇವಾಗ ಸ್ಟ್ರಾಂಗ್ ಆಗ್ತಾ ಇದೆ. ಅದರೊಂದಿಗೆ ಇವಾಗ ಟೆರರಿಸಮ್ ಕಂಡೀಷನ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ, ಹಾಗೂ ಮಲ್ಟಿಲ್ಯಾಟರಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ಇವುಗಳನ್ನೆಲ್ಲ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವುಗಳಿಗೆ ಸಂಬಂಧಪಟ್ಟಂತೆ, ಈವನ್ ಆನ್ ಗೋಯಿಂಗ್ ಗಾಜಾ ರಿಲೇಟೆಡ್ ಇರುವಂಥ ಇಶ್ಯೂಸ್ಗೂ ಸಹ ಎರಡೂ ಸೇರಿ ಒಂದೇ ರೀತಿಯಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇದೆ ಅನ್ನೋದಾಗಿ ಕಾಣ್ಬೋದು. ಇದರೊಂದಿಗೆ ರೀಸೆಂಟಾಗಿ ಮಾಡಿರುವಂಥ ಕೆಲವೊಂದಿಷ್ಟು ಕಮಿಟ್ಮೆಂಟನ್ನು ಇಲ್ಲಿ ಎಂಫೋಸಿಸ್ ಮಾಡಿದ್ದಾರೆ.
ಓಕೆ, ರಾಫೆಲ್ ಏರ್ಕ್ರಾಫ್ಟ್ಗೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಟರ್ಮನ್ನು ಯೂಸ್ ಮಾಡಿದ್ದಾರೆ, ಆಫ್ಸೆಟ್ ಟಾರ್ಗೆಟ್ ಅಂತ. ಸಿ, ಇಟ್ಸ್ ಆಫ್ಸೆಟ್ ಟಾರ್ಗೆಟ್ ಆಫ್ 50% ಅಂತ. ಸೊ ಏನು ಹಂಗನ್ನ ಅಂದರೆ ಆಫ್ಸೆಟ್ ಟಾರ್ಗೆಟ್ಗೆ ರಿಲೇಟೆಡ್ ಅಂತ ಕಮಿಟ್ಮೆಂಟ್ ಅಂದರೆ, ಇವಾಗ ನಾವು ರಾಫೆಲ್ ಏರ್ಕ್ರಾಫ್ಟನ್ನು ಖರೀದಿ ಮಾಡಿದ್ದೀವಲ್ಲ, ಅಗ್ರಿಮೆಂಟ್ ಮಾಡಿಕೊಂಡು ಎರಡು ಸರ್ಕಾರದ ಮಧ್ಯೆ ಖರೀದಿ ಮಾಡಿದಾಗ, ಅಂದರೆ ನಾವು ಖರೀದಿ ಮಾಡಿದಾಗ ಅವ್ರಿಗೆ ಅಷ್ಟು ಅಮೌಂಟನ್ನು ಕೊಡ್ತೀವಲ್ಲ, ಅಮೌಂಟನ್ನು ಕೊಟ್ಟಾದ ಮೇಲೆ ಆ 100% ಅಮೌಂಟಲ್ಲಿ 50% ಅಮೌಂಟನ್ನು ಏನು ಮಾಡಬೇಕು ಅಂದರೆ ಅವ್ರು ನಮ್ಮ ದೇಶದಲ್ಲೇ ಹೂಡಿಕೆ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಇದು ಅಗ್ರಿಮೆಂಟು. ಸೊ ಮನಿ ಏನು ಬರುತ್ತಲ್ಲ ಅದು ನಾವು ಕಂಪ್ಲೀಟಾಗಿ ಹೊರಗೆ ಕೊಡೋದಂತಲ್ಲ, ಪರ್ಚೇಸ್ ಏನೋ ಮಾಡಿದ್ದೀವಿ, ವಾಪಸ್ ಅದನ್ನು ನಮ್ಮ ದೇಶದಲ್ಲೇ ಅವ್ರು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ, ಅದು ಸರ್ಕಾರ ನಮ್ಮ ದೇಶದಲ್ಲಿ ಅದನ್ನ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥ ಒಂದು ಅಗ್ರಿಮೆಂಟ್, ಆಫ್ಸೆಟ್ ಟಾರ್ಗೆಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಅದರಲ್ಲೂ ಏರ್ ಸ್ಪೇಸ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂಥ ಗ್ರೋತನ್ನು ಕಾಣಲಿಕ್ಕೆ, ಮತ್ತು ಇವಾಗ ಡಿಫೆನ್ಸ್ ಇಂಡಸ್ಟ್ರಿ, ರೋಡ್ಗೆ ಸಂಬಂಧಿಸಿದಂತೆಯೂ ಸಹ ಕೆಲವೊಂದಿಷ್ಟು ಹೆಲಿಕಾಪ್ಟರ್ಸ್ಗಳ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅದು ಹೆಲಿಕಾಪ್ಟರ್ಗೆ ಸಂಬಂಧಿಸಿದಂಥ ಅಪ್ರೋಚನ್ನು ಇಲ್ಲಿ ಕಾಣ್ಬೋದು. ಸೊ ಅಗ್ರಿಮೆಂಟ್ಗೆ ಸಂಬಂಧಿಸಿದಂತೆ ಇಲ್ಲಿ ಕಾಣ್ತಾ ಇದ್ದಾರೆ. ಸೊ ಇಷ್ಟೊಂದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಎಂಜಿನ್ ಪವರ್, ತೇಜಾಸ್, MK2 ಫೈಟರ್ಸ್, ಇವುಗಳೆಲ್ಲನೂ ಸಹ ನೋಡೋದಾದರೆ ಇದರಿಂದ ಹೆಚ್ಚು ಬೆನಿಫಿಟನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನ್ ಆಧಾರದ ಮೇಲೆ, ಅದರಲ್ಲೂ ಇವಾಗ ಏರ್ಕ್ರಾಫ್ಟ್ ರಿಲೇಟೆಡ್ ಇರುವಂಥ ಏರ್ ಸ್ಪೇಸ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಹೇಗಿದು ಸಹಕಾರಿಯಾಗುತ್ತೆ. ಈಗ ರಾಫೆಲ್ ಎಮ್ಗೆ ಸಂಬಂಧಿಸಿದಂಥ ಟೆಕ್ನಾಲಜಿಗೆ ರಿಲೇಟೆಡ್ ಇರುವಂತನೂ ಸಹ ಕನ್ಸಿಡ್ರೇಷನನ್ನು ಎರಡು ಕಂಟ್ರಿಗಳ ಮಧ್ಯೆ ನಡೀತಾ ಇದೆ ಅಂತ ನಾವು ಕಾಣ್ಬೋದು. ಸೊ ಇಲ್ಲಿ ಒಟ್ಟಾರೆಯಾಗಿ ಈ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಏರೋಸ್ಪೇಸ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಕನ್ಸಿಡ್ರೇಷನ್ ನೋಡಿದ್ವಿ. ಇದರೊಂದಿಗೆ ಶ್ರೀಹರಿಕೋಟಾದಲ್ಲಿನೂ ಸಹ ಈಗ ಲಾಂಚಿಂಗ್ ಸ್ಟೇಷನ್ ಇದೆ, ಇದನ್ನು ಇಂಪ್ರೂವೈಸ್ ಮಾಡಲಿಕ್ಕೂ ಸಹ ಕಂಟ್ರಿಗಳ ಮಧ್ಯೆ ಟಾಕ್ ನಡೀತಾ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಈ ಪ್ಯಾರಾಗ್ರಾಫ್ನ ಮುಖಾಂತರ ತೆಗೆದುಕೊಳ್ಬೋದು. ಸೊ ನಿಮ್ಗೆ ಡೈಮೆನ್ಷನ್ಸ್ಗಳನ್ನು ಕನೆಕ್ಟ್ ಮಾಡೋದು ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕಾಗಿದೆ ಈ ಒಂದು ಆರ್ಟಿಕಲಿಂದ. ಇಲ್ಲಿ ಅಪಾರ್ಟ್ ಫ್ರಮ್ ದಿಸ್, ಇವಾಗ ಶೈಕ್ಷಣಿಕವಾಗಿ ನಮ್ಮ ದೇಶದವರು ಫ್ರೆಂಚ್ಗೆ ತೆರಳತಕ್ಕಂಥ ಒಂದು ಕನ್ಸಿಡ್ರೇಷನ್ ನೋಡೋದಾದರೆ, ಇಲ್ಲಿದೆ ನೋಡಿ, ಹೈಯರ್ ಎಜುಕೇಷನ್ಗೆ ಹೋಗುವಂಥದ್ದು. ಸೊ ಹೈಯರ್ ಎಜುಕೇಷನ್ಗೆ ಹೋಗೋದು ಇಂಡಿಯನ್ ಸ್ಟೂಡೆಂಟ್ಸ್ ಅಲ್ಲಿ ಹೋಗೋದ ಸಂಖ್ಯೆ 3000 ಇವಾಗ ಪ್ರೆಸೆಂಟ್ ಕಂಡೀಷನ್ ಇದೆ. ಮತ್ತು ಅಗೇನ್ 10,000 ತನೂ ಹೋಗಿದೆ ಇವಾಗ ಪ್ರೆಸೆಂಟ್, ಅಂದರೆ ಲೆಸ್ ದೆನ್ 3000 10 ವರ್ಷದ ಹಿಂದಿತ್ತು. 10 ವರ್ಷಕ್ಕೆ ಹಿಂದೆ ಬರೀ 3,000, 10,000 ಇವಾಗ. ಮತ್ತು ಅಗೇನ್ 30,000 ಮಾಡಬೇಕು ಅಂತ ಟಾರ್ಗೆಟನ್ನು ಸಹ ನಾವಿಲ್ಲಿ ಕಾಣುವಂಥದ್ದು. ಸೊ ಯಂಗ್ ಪ್ರೊಫೆಷನಲ್ಸ್ಗಳ ಒಂದು ಸ್ಕೀಮ್, ದಿ ಆಪರೇಷನಲೈಸೇಷನ್ ಆಫ್ ದಿ ಯಂಗ್ ಪ್ರೊಫೆಷನಲ್ ಸ್ಕೀಮ್ಸನ್ನು ಸಹ ಜಾರಿಗೆ ತರಲಿಕ್ಕೆ ಮುಂದಾಗೋದು. ಸೊ ಈ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಏನಿದೆ ಅಲ್ಲ, ಎರಡು ಕಂಟ್ರಿಗಳ ಮಧ್ಯೆ ಇರುವಂಥ ಈ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಸೊ ಇಲ್ಲಿ ಬೇಸಿಕಲಿ ನಾವು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಏನಿದೆ, ಬೇಸಿಕಲಿ ಇವಾಗ ನಾವು ಬೇರೆ ಕಂಟ್ರಿಗಳೊಂದಿಗೆ ಡಿಫ್ರೆನ್ಸನ್ನು ಹೊಂದಿದ್ರೂ ಸಹ, ಓಕೆ, ನಾವು ಬಟ್ ಸೆನ್ಸಿಟಿವ್ ಕಂಡೀಷನಲ್ಲಿ ಏನಿರುತ್ತಲ್ಲ ಆವಾಗ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಕನ್ವರ್ಜೆನ್ಸ್ ಎಲ್ಲ ವಿಷಯದಲ್ಲೂ ಆಗೋದಿಲ್ಲ. ಓಕೆ, ಇವಾಗ ನಾವು ಎಲ್ಲ ವಿಷಯದಲ್ಲೂ ಸೇಮ್, ನಮ್ಗೆ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಇದ್ರೂ ನಾವು ಯಾವಾಗ್ಲೂ ಎಲ್ಲ ವಿಷಯದಲ್ಲೂ ಮ್ಯಾಚ್ ಆಗೋಲ್ಲ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಈ ಒಂದು ಸ್ಟ್ರಾಟಜಿ ಡಿಫ್ರೆನ್ಸ್ ನಡಿನಲ್ಲಿ ಸೆನ್ಸಿಟಿವ್ ಡಿಫ್ರೆನ್ಸಸ್ಗಳೇನಿರುತ್ತೆ ಅದನ್ನು ಅಕೊಮಿಡೇಟ್ ಮಾಡ್ಕೋಬೇಕು ಅಂತ, ಸೆನ್ಸಿಟಿವ್ ಆಗಿರ್ತಕ್ಕಂಥ ಇಶ್ಯೂಸ್ಗಳನ್ನು ಅಥವಾ ತೊಂದರೆಗಳನ್ನು ಅಕೊಮಿಡೇಷನ್ ಮಾಡ್ಕೋಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನ ಇಲ್ಲಿ ಕಾಣ್ಬೋದು. ಸೊ ಇದರಿಂದ ನಾವು ಒಂದು ಎರಡು ಕಂಟ್ರಿಗಳ ಮಧ್ಯೆ ಒಂದು ಮೆಚ್ಯೂರಿಟಿಯನ್ನು ಅಥವಾ ರೆಸಿಲಿಯನ್ಸನ್ನು ಕಾಣ್ತಾ ಇದ್ದೀವಿ ಅನ್ನುವಂಥ ಕಂಟೆಕ್ಸ್ಟನ್ನು ಆರ್ಟಿಕಲಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಸೆಕ್ಟರ್ಸ್ಗಳಲ್ಲಿ ಇವರ ಒಂದು ಪಾರ್ಟಿಸಿಪೇಷನು ಇರೋದನ್ನು ಕಾಣ್ಬೋದು. IT ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಅಗ್ರಿಕಲ್ಚರಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫಾರ್ಮೇಷನ್, ಈ ರೀತಿಯಾದಂತಹ ಅಗ್ರಿಮೆಂಟನ್ನು ಸಹ ಎರಡು ಕಂಟ್ರೀಸ್ಗಳು ಪಾರ್ಟ್ನರ್ಶಿಪ್ನ ಮುಖಾಂತರ ಕೋಆಪರೇಷನ್ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದನ್ನು ನಾವು ಈ ಆರ್ಟಿಕಲ್ ಮುಖಾಂತರ ಕರೆಕ್ಟ್ ಮಾಡ್ಕೋಬೋದು. ಇನ್ನು ಕಳೆದ ಸಂಚಿಕೆಯಲ್ಲಿ ಕೇಳಿರುವಂತಹ ಒಂದು ಕ್ವಶನ್ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡಬೇಕು. ಹಾಗೂ ಕ್ವಶನ್ ಆಫ್ ದ ಡೇ ಸೆಕ್ಷನನ್ನು ಅಲ್ಲಿ ಇವತ್ತು ಪಾಲಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ನೇ ಕಾಣಬಹುದು. ನಿನ್ನೆ ಕೇಳಿರುವಂತಹ ಕ್ವಶನ್, ಇದರಲ್ಲಿ ಮನಿ ಬಿಲ್ಗೆ ಸಂಬಂಧಿಸಿದಂತೆ ಯಾವುದಲ್ಲ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಆಗಿ ಇದನ್ನು ನೀವು ಮಾಡ್ಬೋದು. ಒಂದೇ ಒಂದು ನಿಮ್ಗೆ ನಾಲೆಜ್ ಗೊತ್ತಿತ್ತಂದರೆ, ಮನಿ ಬಿಲ್ಲನ್ನು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ, ಓಕೆ, ಮನಿ ಬಿಲ್ಲನ್ನು ಸ್ಟೇಟ್ಮೆಂಟ್ ಇದೆ. ಸೊ ಮನಿ ಬಿಲ್ಲನ್ನು ಹೆಂಗಿದೆ ಅಂತಂದರೆ, ಮನಿ ಬಿಲ್ ಇವತ್ತು ಲೋಕಸಭೆಯಲ್ಲಿ ಮಾತ್ರ ಪಾಸ್ ಆಗುತ್ತೆ ಪ್ರೆಸಿಡೆಂಟ್ ಅವರ ರೆಕಮೆಂಡೇಶನ್ ಆಧಾರದ ಮೇಲೆ ಅಂತ ಸ್ಟೇಟ್ಮೆಂಟ್ ಇದೆ, ರೈಟ್. ಪ್ರೆಸಿಡೆಂಟ್ ಅವರ ಒಂದು ರೆಕಮೆಂಡೇಶನ್ ಆಧಾರದ ಮೇಲೆ ಮನಿ ಬಿಲ್ಲನ್ನು ಕೇವಲ ಲೋಕಸಭೆಯಲ್ಲಿ ಪಾಸ್ ಮಾಡಲಾಗುತ್ತೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಆ ಒಂದು ಸ್ಟೇಟ್ಮೆಂಟ್ನ ಮುಖಾಂತರನೇ ನೀವು ಆನ್ಸರನ್ನು ರೀಚ್ ಆಗ್ಬೋದು. ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಐದರ್ ಹೌಸ್ ಅಂತ ಕೇಳಿದ್ದಾರೆ, ಇಮಿಡಿಯೇಟಾಗಿ ಎಲಿಮಿನೇಷನನ್ನು ಮಾಡ್ಕೋಬೋದು. ಇಲ್ಲಿ ನೋಡಿ, ರೆಕಮೆಂಡೇಶನ್ಸ್ ಆಧಾರದ ಮೇಲೆ ಕೊಟ್ಟಾಗ ಜನರಲಿ ಇವಾಗ ಪ್ರೆಸಿಡೆಂಟ್ ಅವರ ರೆಕಮೆಂಡೇಶನ್ ಆಧಾರದ ಮೇಲೆ ಕೊಟ್ಟಿರುವಂಥ ಸಂದರ್ಭದಲ್ಲಿ ರೀಕನ್ಸಿಡ್ರೇಷನ್ಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಎಸ್, ಇಟ್ಸ್ ಟ್ರೂ, ಇಟ್ ಕೆನಾಟ್ ಬಿ ರಿಟರ್ನ್ ದ ಮನಿ ಬಿಲ್ ಟು ದಿ ರೀಕನ್ಸಿಡ್ರೇಷನ್. ಯಾಕೆಂದರೆ ಅವರ ಒಂದು ರೆಕಮೆಂಡೇಶನ್ ಆಧಾರದ ಒಂದೇ ಸ್ಟೇಟ್ಮೆಂಟಲ್ಲಿ ಎರಡು ರೀತಿಯಾದಂಥ ಕಂಡೀಷನನ್ನು ಫ್ರೇಮ್ ಮಾಡಿದ್ದಾರೆ. ಇವಾಗ ನೀವು ಹೇಳ್ಬೋದು, ಆ ಒಂದು ಸ್ಟೇಟ್ಮೆಂಟ್ನ ಮುಖಾಂತರ ನೀವು ಕ್ಲಾರಿಟಿ ಹೆಂಗೆ ಹೊಂದಬೇಕು ಅಂತ. ಇವಾಗ ಲೋಕಸಭೆಯಲ್ಲಿ ಪಾಸ್ ಮಾಡುತ್ತೆ ಅಂತಿದೆ, ಹಾಗಿದ್ರೆ ರಾಜ್ಯಸಭೆಯಲ್ಲಿ
ಪವರ್ ತುಂಬ ಕಡಿಮೆ ಇರುತ್ತೆ. ಸೊ ಪವರ್ ಇರುತ್ತೆ, ಇದೇ ಡಿಸ್ಕ್ರಿಮಿನೇಷನ್ ಕೆಲವೊಂದಿಷ್ಟು ಡಿಸ್ಕ್ರಿಮಿನೇಷನ್ ಇರುತ್ತೆ ಬಿಲ್ ಪಾಸ್ ಮಾಡುವಂಥ ಸಂದರ್ಭದಲ್ಲಿ. ಸೊ ಮನಿ ಬಿಲ್ಗೆ ಸಂಬಂಧಿಸಿದಂಥ ಒಂದು ಡಿಸ್ಕ್ರಿಮಿನೇಷನ್ ನೋಡೋದಾದರೆ ಅಲ್ಲೇ ಮಾಡೋದು ಅಂತಂದಾಗ ಇಲ್ಲಿ ರಾಜ್ಯಸಭೆಗೆ ಅಷ್ಟೊಂದು ಪವರ್ ಇಲ್ಲ ಅನ್ನೋದಾಗಿ ಕಾಣ್ಬೋದು. ಈ ಒಂದು ಸ್ಟೇಟ್ಮೆಂಟ್ ಇವೆಲ್ಲ ನೋಡಿದಾಗ ಓನ್ಲಿ ಇನ್ ಲೋಕಸಭಾ ಅಂತಿದೆಯಲ್ಲ, ಈ ಒಂದು ಟರ್ಮಿಂದನೇ ನೀವು ಮಾಡ್ಬೋದು. ಓನ್ಲಿ ಇನ್ ಲೋಕಸಭಾ ಅಂತಂದಾಗ ಅವಾಗ ಸ್ಪೀಕರ್ಗೂ ಸಹ ಪವರ್ ಇರುತ್ತೆ. ನೀವು ಅದನ್ನು ಓದುವಾಗ ಹಿಂಗೆ ಕನೆಕ್ಟ್ ಮಾಡ್ಕೊಂಡು ಓದಿ ಅಂದರೆ ನೆನಪಿಟ್ಕೊಳಕ್ಕೆ ಈಸಿ ಆಗುತ್ತೆ ನಿಮ್ಗೆ ಅಷ್ಟೇ. ಸೊ ಲೋಕಸಭೆಯ ಸ್ಪೀಕರೇ ಇವತ್ತು ಅದು ಫೈನಲ್ ಹೌದು ಅಲ್ಲ ಅಂತ ಡಿಸೈಡ್ ಮಾಡೋ ಅಥಾರಿಟಿ ಇರುತ್ತೆ. ಯಾಕಂದರೆ ಓನ್ಲಿ ಇನ್ ಲೋಕಸಭಾ ಇಟ್ ಈಸ್ ಪಾಸಿಂಗ್, ರಾಜ್ಯಸಭೆಗೆ ಅಷ್ಟು ಪವರೇ ಇರೋದಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ಸ್ಗಳನ್ನು ಇವೆಲ್ಲನೂ ಒಂದೇ ಒಂದು ನಾಲೆಜನ್ನು ಚೆಕ್ ಮಾಡಲಿಕ್ಕೆ ಸ್ಟೇಟ್ಮೆಂಟ್ಸ್ಗಳನ್ನ ಫ್ರೇಮ್ ಮಾಡಿದ್ದಾರೆ, ಒಂದೇ ಒಂದು ಥೀಮ್ನ ಆಧಾರದ ಮೇಲೆ ಕ್ವಶನನ್ನು ಫ್ರೇಮ್ ಮಾಡಿದ್ದಾರೆ. ಸೊ ಇದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವುದು ಫಂಡಮೆಂಟಲ್ ರೈಟ್ ಅಲ್ಲ ಅಂತ ಹೇಳಿದ್ದಾರೆ. ರೈಟ್, ಫಂಡಮೆಂಟಲ್ ರೈಟ್ ಅಲ್ಲ ಅಂತ ಹೇಳಿದ್ದಾರೆ. ಸೊ ಪಬ್ಲಿಕ್ ಎಲೆಕ್ಷನ್ ಇರುವಂಥ ಸಂದರ್ಭದಲ್ಲಿ ವೋಟಿಂಗ್ ಮಾಡೋದು ಫಂಡಮೆಂಟಲ್ ರೈಟ್ ಅಲ್ವೋ, ನಾಟ್ ಅಂತ ಇದೆ ನೋಡಿ, ನಾಟ್ ಫಂಡಮೆಂಟಲ್ ಡ್ಯೂಟಿ ಅಂತ ಕೇಳಿದ್ದಾರೆ. ರೈಟ್ ಅಂದ ನಾನು, ಸಾರಿ, ಫಂಡಮೆಂಟಲ್ ಡ್ಯೂಟಿ. ಸೊ ಇಲ್ಲಿ ಟು ಡೆವಲಪ್ ಸೈಂಟಿಫಿಕ್ ಟೆಂಪರ್, ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ, ಟು ಅಬೈಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ಇಟ್ಸ್ ಐಡಿಯಲ್ಸ್. ಸೊ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಟೋಟಲಿ ಫಂಡಮೆಂಟಲ್ ಡ್ಯೂಟೀಸ್ಗಳ ಗೊತ್ತಿರೋದ್ರ ಆಧಾರದ ಮೇಲೆ ನೀವೇನು ಮಾಡ್ಬೋದು, ಈ ಒಂದು ಆನ್ಸರನ್ನು ಟಿಕ್ ಮಾಡ್ಬೋದು. ಸೊ ಇದನ್ನು ಯಾವ ರೀತಿಯಾಗಿ ರೀಕಾಲ್ ಮಾಡಬೇಕು ಅನ್ನುವಂಥ ಟ್ರಿಕ್ಕನ್ನು ನಾಳೆಯ ಸೆಷನಲ್ಲಿ ನೋಡೋಣ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಸೊ ಮೊದಲ ಹಂತದಲ್ಲಿ ನಾವು ಡಿಸ್ಕಷನ್ ಮಾಡಿರುವಂಥದ್ದು ಇಂಡಿಯಾ ಹಾಗೂ ಫ್ರಾನ್ಸ್ ರಿಲೇಟೆಡ್ ಇರುವಂಥ ಒಂದು ರಿಲೇಷನ್ಸ್ಗಳಾಗಿರ್ಬೋದು, ಹಾಗೂ ಸ್ವಲ್ಪ ಒಂದು ಸರ್ತಿ ಹಿಂಗೆ ರಿವಿಷನ್ ಮಾಡ್ತಾ ಹೋಗೋಣ. ಸಾರಿ, ಓಕೆ, ಈ ಒಂದು ಕ್ವಶನ್ ಆಯ್ತಲ್ಲ. ಇಂಡಿಯಾ ಮತ್ತು ಫ್ರಾನ್ಸ್ಗೆ ರಿಲೇಟೆಡ್ ಇರತಕ್ಕಂಥ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಮಯನ್ಮಾರ್ ರಿಲೇಟೆಡ್ ಇರುವಂಥ ಮ್ಯಾಪಿಂಗ್, ಮತ್ತು ಮಯನ್ಮಾರಲ್ಲಿ ನಡೀತಾ ಇರುವಂಥ ಒಂದು ಸಿವಿಲ್ ವಾರ್, ಮತ್ತು ಭಾರತ ಯಾವ ರೀತಿಯಂಥ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು, ಸೊ ಯಾವ ರೀತಿಯಾಗಿ ಇಶ್ಯೂಸನ್ನು ರಿಸಾಲ್ವ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡರೇಷನ್ ಆಗಿರ್ಬೋದು. ಇದರೊಂದಿಗೆ ನಾವು ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ ರಿಲೇಟೆಡ್ ಇರುವಂತೆಯೂ ಸಹ ಚೆಕ್ ಮಾಡಿದ್ವಿ, ಇದರ ಫಂಕ್ಷನ್ ಏನಿದೆ, ಮತ್ತು ಹಾಗೂ ಕೆಲವೊಂದಿಷ್ಟು IT ರೂಲ್ಸ್ 2000 ಅಡಿನಲ್ಲಿರುವಂಥ ಎಕ್ಸೆಪ್ಷನ್ಸ್ಗಳಾಗಿರ್ಬೋದು. ಇದರೊಂದಿಗೆ ನೋಡಿರುವಂಥ ಕನ್ಸಿಡರೇಷನ್ ಅಂತಂದರೆ ನ್ಯೂರಾಲ್ ಲಿಂಕ್ ಇಂಪ್ಲಾಂಟ್ಗೆ ಸಂಬಂಧಪಟ್ಟಂಥ ಒಂದು ಅಡ್ವಾನ್ಸ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಿಸಿದಂತೆ ಕಾಣೋದು, ಹಾಗೂ ಇವಾಗ ಡಿಜಿಟಲ್ ಎಜುಕೇಷನ್ಗೆ ಸಂಬಂಧಿಸಿದಂತೆ ಮೆಂಟರಿಂಗ್, ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ ರಿಲೇಟೆಡ್ ಇರುವಂಥ ಕನ್ಸಿಡರೇಷನ್. ಅಂದರೆ ಇದರ ಒಂದು ಆಬ್ಜೆಕ್ಟಿವ್ ಏನಿದೆ, ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿಯಾಗಿ ಫೋಕಸ್ ಮಾಡ್ತಾ ಇದ್ದಾರೆ, ಫೋಕಸಿಂಗ್ ಏರಿಯಾಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಸೊ ಈ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಕೇಳಿರುವಂಥ ಕ್ವಶನ್ ಒಂದು ಫಂಡಮೆಂಟಲ್ ಡ್ಯೂಟಿಗೆ ರಿಲೇಟೆಡ್ ಇರುವಂಥ ಕ್ವಶನ್ ಆಫ್ ದ ಡೇ, ಹಾಗೂ ಇನ್ನೊಂದು ಮಯನ್ಮಾರ್ ಸುತ್ತುವರೆದಿರ್ತಕ್ಕಂಥ ಸ್ಟೇಟ್ಸ್ಗಳು ಯಾವ ರೀತಿಯಾಗಿದೆ, 2 ಸ್ಟೇಟ್ಗಳನ್ನು ಮೆನ್ಷನ್ ಮಾಡಿದ್ದೀನಿ. ಇನ್ನು 2 ಸ್ಟೇಟ್ಸ್ಗಳು ಯಾವುದಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್, ಧನ್ಯವಾದಗಳು.